ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬೈ ರಿಷಿಕೇಶ್ ಭೃಂಗ ಹೇರ್ ಆಯಿಲ್ ಮತ್ತು ಹರ್ಬಲ್ ಶಾಂಪೂ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರು KR ಪುರಂ ಮಹದೇವಪುರ ಸಿಂಗಯ್ಯನಪಾಳ್ಯದಲ್ಲಿ ಶ್ರೀ ಮಹಾಗಣಪತಿ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ದೇವಾಲಯದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಜೊತೆಗೆ ದೀಪೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಯಿತು. ಶ್ರೀ ಮಹಾಗಣಪತಿ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ, ಸುಬ್ರಹ್ಮಣ್ಯೇಶ್ವರ, ಲಕ್ಷ್ಮೀ, ಭೂವರಾಹ, ಭಕ್ತಾಂಜನೇಯ, ಶಿರಡಿ ಸಾಯಿಬಾಬಾ ಜೊತೆಗೆ ಮಾತಾ ಅನ್ನಪೂರ್ಣೇಶ್ವರಿ ದೇವಾಲಯದ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಜೊತೆಗೆ ದೀಪೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಈ ಒಂದು ಕಾರ್ಯಕ್ರಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ದೇವರಿಗೆ ಸುಹಾಸಿನಿಯರಿಂದ ಸಾಮೂಹಿಕ ಲಲಿತ ಸಹಸ್ರನಾಮ ಪಾರಾಯಣ, ಸಾಮೂಹಿಕ ಕುಂಕುಮಾರ್ಚನೆ, ದೀಪೋತ್ಸವ, ಪ್ರಾಕಾರೋತ್ಸವ, ಷೋಡಶ ಉಪಚಾರ ಪೂಜೆಯನ್ನು ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಈ ಎಲ್ಲ ಕಾರ್ಯಕ್ರಮಗಳು ನಡೆದಂತಹ ಸ್ಥಳ ಮಹದೇವಪುರ ಸಿಂಗಯ್ಯನಪಾಳ್ಯ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ. ಈ ಕಾರ್ಯಕ್ರಮದ ವಿಶೇಷ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ಸುಹಾಸಿನಿ ಗುರುಗಳ ಕರದಿಂದ ಸಿಂಗಾರವಾದವಳೇ, ಭಕ್ತರ ಬಾಳನ್ನು ಬಂಗಾರಗೈದವಳೇ, ಅಣಿವೇಣೆ ಕಲ್ಯಾಣಿ ಜ್ಞಾನಪ್ರದಾಯಿನಿ. ಗುರುವನಯನ ನಿತ್ಯ ನಮಗೆ ಕಾಣಿಸು, ಗುರುವ ಕರದಲ್ಲಿ ನಮಗೆ ವರವ ಕರುಣಿಸು. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಸಾಕಮ್ಮ ಮುಕ್ತಿಯ ನೀಡುವಾರೆ ಜಗದಮ್ಮ, ಹಾಳು ಬಾಳಿದು ದಿನವೂ ಗೋಳು ನನ್ನಮ್ಮ, ಹಾಲಂತ ಜೀವನವ ನೀಡಮ್ಮ. ಗುರುವಿನ ಮನೆಯಲ್ಲಿ ನೆಲೆಸಿ ಪೂಜೆ ಪಡೆವವಳೇ, ಸಂಕ್ರಾಂತಿ ಸೂರ್ಯ ಕಿರಣದ ಸ್ನಾನಗೈವವಳೇ, ಶುಭ ಕರುಣಿ ಶಿವರಾಣಿ ಮೋಕ್ಷ ಪ್ರದಾಯಿನಿ. ಗುರುವನಯ
ಕರುಣದಿ ಕಣ್ಣನು ತೆರೆದು ನಮ್ಮನು ಜಾತವೇದಸೆ ಸುನವಾಮ ಸೋಮಮರಾದೀತು ನಿದಹಾದಿವೇದಾಃ ಸನಃ ಪರಿಷತತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾನ್ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೆ ಸುದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಪ್ರಸುತರಸೆ ನಮಃ. ಓ ತುಂಗಾರಯಾನವ್ಯೋ ಅಸ್ಮಾನ್ ಸ್ವಸ್ತಿವಿರ್ತಿ ದುರ್ಗಾಣಿ ವಿಶ್ವಾ ಓಶ್ಚಪುತ್ವೇ ಬಹುದಾರ ಭುವ್ಯೇ ಭವಾತೋಕಾಯತನಯಾಯಿಷಯೋ ವಿಶ್ವಾಣಿನೋ ದುರ್ಗಃ ಜಾತವೇದ ಸಿಂಧುರ್ನಾವಾದುರಿತಾ ಹಿ ವರ್ಷೇ ಅಗ್ನೇ ಅತ್ರಿವಂ ಮನಸಾ ದೃಣಾನೋ ನಾಕಂಭೋಜ್ಜವಿತಾ ತನೂನಾಂ ಋತನಾಚಿತಕಂ ಸಹಮಾನಮಗ್ರಮಗ್ನಿಗಂ ಹಮೇನ ಪರಮಾ ಸದಸ್ಸ. ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಖಿಲ ದೋಷ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲೇಯಾಚಲ ವಂಶ ಪಾವನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧತ್ತಂ ಭಿಕ್ಷಾಂ ದೇಹಿ ಚ ಪಾರ್ವತೀಂ. ತಾಯಿ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯದಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಈ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಗೋಧುಳಿ ಲಗ್ನದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮುಹೂರ್ತದಲ್ಲಿ ತಾಯಿಗೆ ಅರ್ಚನೆ ಸಂಕಲ್ಪ ಜೊತೆಗೆ ಜಗತ್ತನ್ನು ಸೃಷ್ಟಿಯನ್ನು ಕಾಪಾಡ್ತಾ ಇರ್ತಕ್ಕಂಥವ್ರು ಜಗತ್ತಿಲಿರ್ತಕ್ಕಂಥ ಜೀವರಾಶಿಗಳಿಗೆ ಜಲಚರಗಳಿರಲಿ ಪ್ರಾಣಿ ಪಕ್ಷಿಗಳಿಗಿರಲಿ ಮನುಷ್ಯ ಸಂಕುಲನಕ್ಕಿರಲಿ ಪ್ರತಿಯೊಬ್ಬರಿಗೂ ಸಹಿತ ಕಾಲಕಾಲಕ್ಕೆ ಅನ್ನವನ್ನು ಕೊಡ್ತಾ ಇರತಕ್ಕಂಥ ತಾಯಿ ಅನ್ನಪೂರ್ಣೇಶ್ವರಿ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ಯಾರು ಅಂಗಲಾಚಿದ್ರು ಸಹಿತ ತಾಯಿ ಅವರ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಅನ್ನ ಆಹಾರವನ್ನು ನೀಡ್ತಕ್ಕಂಥದ್ದು ಸೃಷ್ಟಿಯ ನಿಯಮ. ಸೃಷ್ಟಿಯ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ತಾಯಿ ಆಸ್ಥಾನದಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಯ ಅನುಗ್ರಹವು ಸಹಿತ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ತಾಯಿ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಇದು 1-2 ವರ್ಷಗಳ ಅನುಷ್ಠಾನವಾದರೂ ಸಹಿತ ವಿಗ್ರಹದಲ್ಲಿರ್ತಕ್ಕಂಥ ಶಕ್ತಿ ಚೈತನ್ಯ ಬಹಳಷ್ಟು ವಿಶೇಷವಾಗಿದೆ. ಯಾರೊಬ್ಬರು ತಮ್ಮ ಕೋರಿಕೆಗಳನ್ನು ಹೇಳಿಕೊಂಡರು, ತಮ್ಮ ಪ್ರಾರ್ಥನೆಯನ್ನು ಭಗವತಿಯ ಮುಂದೆ ಸಾನ್ನಿಧ್ಯದಲ್ಲಿ ಇಟ್ಟರೂ ಸಹಿತ ಆ ಕೋರಿಕೆಗಳು ಶೀಘ್ರವಾಗಿ ಸಲ್ಲತಕ್ಕಂತಹದ್ದು ಇಲ್ಲಿನ ವಿಶೇಷತೆ ಇದೆ. ಹಾಗೆ ತಾಯಿ ಅನ್ನಪೂರ್ಣೇಶ್ವರಿಯ ಈ ಒಂದು ಸಾನ್ನಿಧ್ಯ ಮಹಾಗಣಪತಿ ಮತ್ತು ಸುದರ್ಶನ ಇದೆಲ್ಲ ಇಲ್ಲಿ ಮಹಾಸುದರ್ಶನ ಹಾಗೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಇಲ್ಲಿ ನಡೀತಾ ಇದೆ. ಇಂತಹ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಸಂಧ್ಯಾಕಾಲದಲ್ಲಿ ದೀಪಾರಾಧನೆ, ಸಾಕಷ್ಟು ಜನ ಸುಮಂಗಲೆಯರು ಏಕಕಾಲದಲ್ಲೇ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಸಹಿತ ಇವತ್ತಿಲ್ಲಿ ಮಾಡ್ತಿದ್ದಾರೆ. ಆದರೆ ಅದಕ್ಕೂ ಮುನ್ನ ತಾಯಿಗೆ ಒಂದು ಅರ್ಚನೆ ಮಾಡೋಣ, ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡೋಣ. ಓಂ ಶುಭಾಭ್ಯಾಂ ಶುಭೇಂದ್ರೋ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೇ ಮೇರೋರ್ದಂಡಕಾರುಣ್ಯೆ ವಿಚಿತ್ರಭೂಷಣಕರಿ ಹೇಮಾಂಬರಾಡಂಬರಿ ಮುಕ್ತಾಹಾರ ವಿಡಂಬಮಾನ ವಿಲಸದ್ವಕ್ಷೋಜ ಕುಂಭಾಂತರಿ ಕಾಶ್ಮೀರಾಗರು ವಾಸಿತಾಂಗರುಚಿರ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ. ಯೋಗಾನಂದಕರಿ ರಿಪುಕ್ಷಯಕರಿ ಧರ್ಮೈಕನಿಷ್ಠಾಕರಿ ಚಂದ್ರಾಕಾನಲಭಾಸಮಾನಲಹರಿ ತ್ರೈಲೋಕ್ಯ ರಕ್ಷಾಕರಿ. ಕೇರಳದ
ಭಾರತದ ಅನುಭವಿ ಆಯುರ್ವೇದ ವೈದ್ಯರಿಂದ ವನಸಿರಿ ಉತ್ಪನ್ನಗಳಿಂದ ತಯಾರಾಗಿರುವಂತಹ ಔಷಧಿ ಅಮೃತ ಬಿಂದು. ಇದು ಹಿರಿಯರು ಕಿರಿಯರು ಎಲ್ಲ ವಯಸ್ಸಿನವರು ಸೇವಿಸಬಹುದಾದಂಥ ಔಷಧಿ. ಇದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಾಗಿರಲಿ, ಹೊಟ್ಟೆ ನೋವು, ಅಜೀರ್ಣ, ಅಲ್ಸರ್, ಆಸಿಡಿಟಿ, ಗ್ಯಾಸ್ಟ್ರಿಕ್, ಹೊಟ್ಟೆ ಹುಣ್ಣು, ಇಂತಹ ಯಾವುದೇ ಸಮಸ್ಯೆಗಳಿದ್ರೂ ಸಹ ಅಮೃತ ಬಿಂದು ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅಮೃತ ಬಿಂದುವನ್ನು ನೀವು ಕೂಡ ಒಮ್ಮೆ ಸೇವಿಸಿ ಅಂತ ಹೇಳ್ತಾ, ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತು ಇವತ್ತಿನ ಕಾರ್ಯಕ್ರಮ ಸತತ 2 ಗಂಟೆಗಳ ಕಾಲ ಪ್ರಸಾರವಾಗುತ್ತೆ. ಈ ದಿನದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಂದುವರಿಸೋಕ್ಕೂ ಮುನ್ನ ಇವತ್ತಿನ ದಿನ ಗುರುಜಿಯವರು ಭೇಟಿ ನೀಡಿ ನೆರವೇರಿಸ್ಕೊಡ್ತಾ ಇರುವಂತಹ ಒಂದು ವಿಶೇಷ ಕಾರ್ಯಕ್ರಮದ ವಿವರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇವತ್ತಿನ ದಿನ ವೀಕ್ಷಕರೇ, ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಹೊನ್ನಾವರ ತಾಲೂಕು ಬಳಕೂರು ಗ್ರಾಮಕ್ಕೆ. ಅಲ್ಲಿ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಯಾವುದು? ಕರ್ನಾಟಕ ರಾಜ್ಯದ ಪುರಾಣ ಪ್ರಸಿದ್ಧ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕು ಬಳಕೂರು ಗ್ರಾಮ ನೀಲಗೌಡ ಸುಂದರ ಪರಿಸರದಲ್ಲಿ ವಿರಾಜಿಸ್ತಾ ಇರುವಂತಹ ಜಾಗೃತ ದೇವತೆ, ನಮ್ಮೆಲ್ಲರ ಆರಾಧ್ಯ ದೇವಿಯಾದ ಶ್ರೀ ಯಕ್ಷಿ ಚೌಡೇಶ್ವರಿ ದೇವಿ ದೇವಸ್ಥಾನದ ಸನ್ನಿಧಿಯಲ್ಲಿ ನಡೀತಾ ಇದೆ ಅದ್ಧೂರಿಯಾಗಿ ನೀಲಗೌಡ ಉತ್ಸವ. ಈ ಕಾರ್ಯಕ್ರಮ ಇವತ್ತು ನಡೀತಾ ಇರುವಂಥದ್ದು. ಇವತ್ತಿನ ದಿನ ಮೊದಲನೇದಾಗಿ ಬೆಳಿಗ್ಗೆ 10 ಗಂಟೆ ಹೊತ್ತಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನು ನೀಲಗೋಡು ಕ್ರಾಸ್ನಿಂದ ಶ್ರೀ ಕ್ಷೇತ್ರಕ್ಕೆ ಬೃಹತ್ ಮೆರವಣಿಗೆಯಲ್ಲಿ ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಗುತ್ತೆ. 11 ಗಂಟೆ ಹೊತ್ತಿಗೆ ಸಾಮೂಹಿಕವಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಗುರೂಜಿಯವರು. 12 ಗಂಟೆಗೆ ಮಹಾಮಂಗಳಾರತಿ, 1 ಗಂಟೆ ಸುಮಾರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತೆ. ಮಧ್ಯಾಹ್ನ 3:30ಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರಿಂದ ಧರ್ಮೋಪದೇಶ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತೆ. ಅದಾದ ನಂತರ ಸಂಜೆ 6 ಗಂಟೆ ಹೊತ್ತಿಗೆ ಶ್ರೀದೇವಿಯ ಪಲ್ಲಕ್ಕಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುವಂತಹ ಸ್ಥಳ ಯಾವುದು? ಶ್ರೀ ನೀಲಗೌಡ ಯಕ್ಷಿ ಚೌಡೇಶ್ವರಿ ದೇವಿ ದೇವಸ್ಥಾನ, ಶ್ರೀ ಕ್ಷೇತ್ರ ನೀಲಗೌಡ, ಬಳಕೂರು ಗ್ರಾಮ, ಹೊನ್ನಾವರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಬನ್ನಿ, ಈ ಉತ್ಸವದಲ್ಲಿ ಪಾಲ್ಗೊಳ್ಳಿ, ಶ್ರೀದೇವಿಯ ದರ್ಶನ ಮಾಡಿ ಆಕೆಯ ಕೃಪೆಗೆ ಪಾತ್ರರಾಗಿ, ಜೊತೆಗೆ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ಈಗ ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಮಹದೇವಪುರ ಸಿಂಗಯ್ಯನ ಪಾಳ್ಯದಲ್ಲಿ ನಡೆದಂತಹ ಅದ್ಧೂರಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ವಿ. ಮತ್ತೆ ಮುಂದುವರಿಸೋಣ. ಮಹದೇವಪುರದ ಸಿಂಗಯ್ಯನ ಪಾಳ್ಯದ ವಿಶೇಷವಾಗಿರ್ತಕ್ಕಂತಹ ತಾಯಿಯ ಸಾನ್ನಿಧ್ಯ. ಈ ತಾಯಿ ಸಾನ್ನಿಧ್ಯದಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಯ ದರ್ಶನ, ಗಣಪತಿ, ಸುಬ್ರಹ್ಮಣ್ಯೇಶ್ವರ, ಪ್ರಸನ್ನಾಂಜನೇಯ ಸ್ವಾಮಿ, ಇದೆಲ್ಲ ಒಂದು ಭಾಗ. ಆದರೆ ಭೂದೋಷ ನಿವಾರಣಾರ್ಥಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂತಹ ಯಾವುದೇ ವಾಸ್ತುಗೃಹದಲ್ಲಿ ದೋಷವಿದ್ದರೂ, ಭೂಮಿಯಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೋಬೇಕಾದರೂ ಒಮ್ಮೆ ಭೂವರಾಹ ಸ್ವಾಮಿಯನ್ನು ಪ್ರಾರ್ಥಿಸಬೇಕು. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೇನೆ. ಭೂವರಾಹ ಸ್ವಾಮಿಯ ಪ್ರಾರ್ಥನೆ ಬಹಳ ವಿಶೇಷವಾದ್ದು. ನಿಮ್ಮ ವಾಸ್ತುಗೃಹದಲ್ಲಿ ಏನಾದರೂ ದೋಷಗಳಿದ್ದರೆ ಆ ದೋಷವಿರ್ತಕ್ಕಂಥ ಸ್ಥಳದಿಂದ ಒಂದಿಷ್ಟಗಲ ಮಣ್ಣು, ಕನಿಷ್ಠ ಪಕ್ಷ 1 ಇಡಿಯೋ ಅಥವಾ ಭೂಮಿಯಲ್ಲಿರ್ತಕ್ಕಂತಹ ಮಣ್ಣನ್ನು ತಂದು ಭೂವರಾಹ ಸ್ವಾಮಿ ಹತ್ರ ಇಲ್ಲಿ ಪೂಜಿಸ್ಕೊಳ್ತಕ್ಕಂಥದ್ದು. ಪೂಜೆ ಆದ ನಂತರ ಆ ಒಂದು ಮಣ್ಣನ್ನು ಪುನಃ ಯಥಾಪ್ರಕಾರ ನಿಮ್ಮ ಭೂಮಿಯಲ್ಲಿ ಹಾಕುವಂಥದ್ದು. ಭೂಮಿಯಲ್ಲಿರ್ತಕ್ಕಂತಹ ದೋಷವೂ ದೂರ ಆಗುತ್ತೆ, ಜೊತೆಗೆ ಆ ಭೂಮಿಗೆ ಭೂವರಾಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರಾಂತ್ಯದಲ್ಲಿ ಭೂವರಾಹ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ ದಿನದಿಂದ ಅಂದಿನಿಂದ ಇಂದಿನವರೆಗೂ ನಿರಂತರವಾದಂಥ ಸೇವೆಗಳು ನಡೀತಾ ಇದೆ. ಯಾರೊಬ್ಬರ ವಾಸ್ತುಗೃಹದಲ್ಲಿ ದೋಷವಿದ್ದರೂ ಆ ವಾಸ್ತುಗೃಹಕ್ಕೆ ಸಂಬಂಧಪಟ್ಟಂಗೆ ಮನೆಯಿಂದ ಬರಬೇಕಾದ್ರೆ ಆ ವಾಸ್ತುಗೃಹದಿಂದ 1 ಸೇರು ಅಕ್ಕಿ, 1 ಅಚ್ಚು ಬೆಲ್ಲ ಇದನ್ನು ತಂದು ಸ್ವಾಮಿಗೆ ನೈವೇದ್ಯ ಮಾಡಿಸ್ತಕ್ಕಂಥದ್ದು. ನೈವೇದ್ಯವಾದ ನಂತರ ಅದರಲ್ಲಿ ಸರಿಸಮ ಪ್ರಮಾಣ ಅಂದರೆ ಅರ್ಧ ಭಾಗನ ವಾಸ್ತುಗೃಹಕ್ಕೆ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ 4 ಮೂಲೆಗಳಿಗೂ ಅಕ್ಕಿನ ಚೆಲ್ತಕ್ಕಂಥದ್ದು. ಉಳಿದಂತಹ ಅಕ್ಕಿನ ಮತ್ತು ಬೆಲ್ಲವನ್ನು ಮನೆಯಲ್ಲಿ ಸಿಹಿ ಮಾಡಿ 4-6 ಜನ ಹಂಚಿಕೊಂಡು ಪ್ರಸಾದವಾಗಿ ತೆಗೆದುಕೊಳ್ತಕ್ಕಂಥದ್ದು. ಈ ಒಂದು ಕ್ರಮವನ್ನು ಯಾವ ವಾಸ್ತುಗೃಹದಲ್ಲಿ ಮಾಡ್ತಾರೋ ಆ ವಾಸ್ತುಗೃಹದಲ್ಲಿ ಎಂತಹ ದೋಷಗಳಿದ್ದರೂ ದೂರ ಆಗುತ್ತೆ. ಹಾಗಾಗಿ ಭೂವರಾಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಉಂಟಾಗಲಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಅಂತಹ ಕಲಿಯುಗ ವರದ ಶ್ರೀನಿವಾಸನಿಗೂ ಸಹಿತ ಅಷ್ಟು ಜಾಗವನ್ನು ಕೊಟ್ಟು ಇವತ್ತು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ನಾವು ನೋಡಬಹುದಾದರೆ ತಿರುಮಲ ತಿರುಪತಿಯ ಶ್ರೀನಿವಾಸನ ಸಾನ್ನಿಧ್ಯ. ಅಲ್ಲೂ ಸಹಿತ ಭೂವರಾಹ ಸ್ವಾಮಿಯೇ ಇರ್ತಕ್ಕಂಥದ್ದು. ಭೂವರಾಹ ಸ್ವಾಮಿನ ಪ್ರಾರ್ಥಿಸ್ತಕ್ಕಂಥದ್ದು. ಓಂ ನಮೋ ನಾರಾಯಣಾಯ.
ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ. ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ. ವಿಘ್ನ ಸಂಹಾರಕನ ಪೂಜಿಸೆ ಅಹಂಕಾರದ ಪರಿಭವ. ವಿಘ್ನ ಸಂಹಾರಕನ ಪೂಜಿಸೆ ಅಹಂಕಾರದ ಪರಿಭವ. ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ. ಬ್ರಹ್ಮಾನಂದದ ಅನುಭವ. ಶಂಕರನ ಪ್ರಿಯನಂದನನ ಕೀರ್ತಿ ನಿತ್ಯ ಹಾಡುವೆ. ಶಂಕರನ ಪ್ರಿಯನಂದನನ ಓಂ ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನ ಶೃಣ್ವನ್ನೋ ಸೇಧ ಸಾಧನಂ. ಈ ಒಂದು ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ನೆಲೆನಿಂದಂತಹದ್ದು ಮಹಾಗಣಪತಿ. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು. ಹಾಗೆ ಇಷ್ಟಾರ್ಥ ಸಿದ್ಧಿಗಾಗಿ ಎಲ್ಲ ವಿದ್ಯಾರ್ಥಿನಿಯರು ಈ ಭಾಗದಲ್ಲಿ ಮಹಾಗಣಪತಿನ ಪ್ರಾರ್ಥನೆ ಮಾಡಿ ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥ ಈ ದೂರ್ವ ಅಂದರೆ ಗರಿಕೆ 21 ಗರಿಕೆಯನ್ನು ಗಣಪತಿಯ ಹತ್ರ ತಂದುಕೊಟ್ಟು ಸಂಕಲ್ಪವನ್ನು ಮಾಡಿ ತಮ್ಮ ವಿದ್ಯಾಭ್ಯಾಸವನ್ನು ಅಭಿವೃದ್ಧಿಪಡಿಸುವ ಭಗವಂತ, ವಿದ್ಯಾಭ್ಯಾಸದಲ್ಲಿ ಯಾವುದೇ ತರಹ ತೊಂದರೆ ತಾಪತ್ರೆಗಳು ಬರೆದಿರ ನಿಮ್ಮ ಜ್ಞಾನ ಅಂದರೆ ಪ್ರತಿಯೊಬ್ಬರ ಜ್ಞಾಪಕಶಕ್ತಿಯೂ ವಿಶೇಷವಾದಂತಹ ರೀತಿ ಇರಲಿ ಅಂತ ಹೇಳಿ ಆ ಜ್ಞಾಪಕಶಕ್ತಿ ವೃದ್ಧಿಸೋದಕ್ಕೋಸ್ಕರ ಸ್ವಾಮಿಗೆ ಜೇನುತುಪ್ಪ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಗರಿಕೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡುವಂತಹ ನಿಟ್ಟಿನಲ್ಲಿ ಇಲ್ಲಿ ಸಂಕಲ್ಪವನ್ನು ಮಾಡ್ತಾರೆ. ಇವತ್ತು ನಾವು ನೋಡ್ತಾ ಇರ್ತಕ್ಕಂತಹ ಇಷ್ಟು ವೈಭವೀಪೂರಿತವಾಗಿರ್ತಕ್ಕಂತಹ ಆಲಯ ಪರಿಪೂರ್ಣವಾಗಿ ಬರಬೇಕಾದರೆ ಪ್ರಪ್ರಥಮವಾಗಿ ಸ್ಥಾಪನೆಗೊಂಡಂತಹದ್ದು ಇಲ್ಲಿನ ಗಣಪತಿ. ಈ ಗಣಪತಿಗೆ ಅನುಷ್ಠಾನವನ್ನು ಮಾಡಿ ತದನಂತರ ತಾಯಿ ಆರಾಧನೆ ಆಗ್ತಕ್ಕಂಥದ್ದು ಇಲ್ಲಿನ ವಿಶೇಷತೆ ಇದೆ. ಹಾಗಾಗಿ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತೆ ಪ್ರಚೋದಯಾತ್. ಆದಿಪೂಜಿತನಾದಂತಹ ಗಣಪತಿಗೆ ಮೊದಲನೇ ಪೂಜೆ. ಇಲ್ಲಿ ಗಣಪತಿಯ ಪೂಜೆ ಅದಾದ ನಂತರ ತಾಯಿ ಅನ್ನಪೂರ್ಣೇಶ್ವರಿಯ ಆರಾಧನೆ. ಹಾಗೆ ಸ್ವಾಮಿನ ನಾವು ಸಹಿತ ಪ್ರಸಾದವನ್ನು ಕೇಳ್ತಿದ್ದೇವೆ. ಇವತ್ತು ನಡೀತಾ ಇರತಕ್ಕಂತಹ ಈ ಕಾರ್ಯಕ್ರಮ ಜೊತೆಗೆ ಸಾಕಷ್ಟು ಜನ ಭಕ್ತ ಸಾಗರ, ಸಾಕಷ್ಟು ಜನ ಕಾತುರದಿಂದ ಕಾಯ್ತಿದ್ದಾರೆ. ಅವರೆಲ್ಲರ ಮನಸ್ಸಿಗೂ ಸಹಿತ ಸಂತಸವನ್ನು ಉಂಟು ಮಾಡಿ ಅವರೆಲ್ಲರ ಇರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರು ಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಸುಭಿಕ್ಷವಾದಂತಹ ಮಳೆ ಬೆಳೆ ಹಾಗೂ ರೈತಾಪಿ ವರ್ಗದವರು ಸಹಿತ ಸಾಕಷ್ಟು ಜನ ಸಂಕಷ್ಟದಲ್ಲಿದ್ದಾರೆ. ಅವರೆಲ್ಲರ ಸಂಕಷ್ಟಗಳು ದೂರವಾಗಿ ಗಣಪತಿಯ ಅನುಗ್ರಹವನ್ನು ಕೋರಿ ಭಗವಂತನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ಓಂ ಸಹಸ್ರಜೀವೃಷಾ ಪುರುಷಃ ಸಭಾವಿಂ ವಿಶ್ವತೋ ಋತ್ವಾ ಅತ್ಯಧಿಷ್ಠ ದಶಾಂಗುಲಂ ಪುರುಷ ಏವೇದಗುಂ ಸರ್ವಂ ಯದ್ಧೋತಂ ಯದ್ಧ ಭವ್ಯಂ ಉತಾಮೃತಸ್ವಶೇಷಾನಃ ಯದನ್ನೇನಾತಿರೋಹತೆ ಏತಾವಾನಸ್ಯ ಮಹಿಮಾ ಅಧೋಧ್ಯಾಯಾಗುಶ್ಚ ಪೌರುಷಃ ಪಾದೋಸ್ಯೇಷ್ವಭೂತಾನಿ ತ್ರಿಪಾದಸ್ಯ ರುಚಂಧಿವೆ. ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ. ಬ್ರಹ್ಮಾನಂದದ ಅನುಭವ. ಗಣಾಧ್ಯಕ್ಷನು ಒಲಿದರೆ ದೀಪವು ಇರುಳನು ಕಡೆವುದು. ಗಣಾಧ್ಯಕ್ಷನು ಒಲಿದರೆ ದೀಪವು ಇರುಳನು ಕಡೆವುದು. ಚಾಮೀಕರ ಪ್ರಭು ಚರಣ ಸ್ಪರ್ಶದೆ ವಿಘ್ನವು ಮಂಜಲು ಮರೆವುದು. ಚಾಮೀಕರ ಪ್ರಭು ಚರಣ ಸ್ಪರ್ಶದೆ ವಿಘ್ನವು ಮಂಜಲು ಮರೆವುದು.
ಪ್ರಿಯನನ್ನು ಭಜಿಸಿದರೆ ಮನದಲ್ಲಿ ಶಾಂತಿಯು ನೆಲೆಸುವುದು. ಮೋದಕ ಪ್ರಿಯನನ್ನು ಭಜಿಸಿದರೆ ಮನದಲ್ಲಿ ಶಾಂತಿಯು ನೆಲೆಸುವುದು. ಕುಂಜರಾಸುರ ಭಂಜನ ಎಂದರೆ ಕಷ್ಟವು ದೂರಕ್ಕೆ ಓಡುವುದು. ಕುಂಜರಾಸುರ ಭಂಜನ ಎಂದರೆ ಕಷ್ಟವು ದೂರಕ್ಕೆ ಓಡುವುದು. ಕಷ್ಟವು ದೂರಕ್ಕೆ ಓಡುವುದು. ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ. ವಿಘ್ನ ಸಂಹಾರಕನ ಪೂಜಿಸೆ ಅಹಂಕಾರದ ಪರಿಭವ. ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ. ಬ್ರಹ್ಮಾನಂದದ ಅನುಭವ. ಬ್ರಹ್ಮಾನಂದದ ಅನುಭವ. ರಿಷಿಕೇಶ್ ಭೃಂಗ ಹೇರ್ ಆಯಿಲ್ ಇದು 100% ಆಯುರ್ವೇದಿಕ್ ಹೇರ್ ಆಯಿಲ್ ಆಗಿದ್ದು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂಟ್ರಿಷನ್ ಹೇರ್ ಆಯಿಲ್ ಅಂತ ಅನ್ಸ್ಕೊಂಡಿರುವಂಥದ್ದು. ಇದನ್ನು ಬಹಳ ವಿಶೇಷ ಕಾಳಜಿಯಿಂದ ತಯಾರಿಸಲಾಗಿದೆ. ಪ್ರತಿ ಹಂತದಲ್ಲೂ ಕೂಡ ಗುಣಮಟ್ಟಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ರಿಷಿಕೇಶ್ ಭೃಂಗ ಹೇರ್ ಆಯಿಲ್ನಲ್ಲಿ ಅತ್ಯವಶ್ಯಕ ತೈಲಗಳು ಮತ್ತು ದುಬಾರಿಯಾದ ಗಿಡಮೂಲಿಕೆಗಳನ್ನು ಬಳಸಲಾಗಿದೆ. ನೀವು ಕೂಡ ಒಮ್ಮೆ ರಿಷಿಕೇಶ್ ಭೃಂಗ ಹೇರ್ ಆಯಿಲ್ನ ಬಳಸಿ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರು KR ಪುರಂ ಮಹದೇವಪುರ ಸಿಂಗಯ್ಯನಪಾಳ್ಯದಲ್ಲಿ ನಡೀತಾ ಇತ್ತು ಶ್ರೀ ಮಹಾಗಣಪತಿ ಮಾತಾ ಅನ್ನಪೂರ್ಣೇಶ್ವರಿ ದೇವಾಲಯದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಜೊತೆಗೆ ದೀಪೋತ್ಸವ. ಈ ಅದ್ಧೂರಿ ಕಾರ್ಯಕ್ರಮದ ವಿಶೇಷ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ. ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿಯಾನಂದ ಸಿದ್ಧಪೀಠದ ಶ್ರೀ ಗುರುವೇನ ಶಿರವ ಮಣಿವೆ. ಗಣನಾನ್ತ್ವ ಗಣಪತಿಗುಂ ಭವಾಮಹೇ ಕವಿಂ ಕವೀನಾನ್ನಪಮಶ್ರಮಸ್ತವಂ ರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಪಿಸ್ಸೇದ ಸಾದನಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಮಹಾಗಣಾಧಿಪತಯೇ ನಮಃ. ಮಹಾಗಣಪತಿಗೆ ನಮಸ್ಕಾರ ಮಾಡ್ತಾ ಇವತ್ತಿನ ದಿವಸದ ಈ ಶುಭ ಸಂಜೆಯ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತಗಣ್ಯರಿಗೂ ಹಾಗೂ ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂತಹ ತಾಯಿ ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧತ್ತಂ ಭಿಕ್ಷಾಂದೇಹಿ ಚ ಪಾರ್ವತಿ. ತಾಯಿನ ಆರಾಧನೆ ಜೊತೆಗೆ ಇಲ್ಲಿರ್ತಕ್ಕಂತಹ ತಾಯಿ ಅನ್ನಪೂರ್ಣೇಶ್ವರಿ ಇಲ್ಲಿ ನೆಲೆಗೊಳ್ಳಬೇಕಾದ್ರೆ ಅದಕ್ಕೂ ಮುನ್ನ ಪ್ರಪ್ರಥಮವಾಗಿ ಈ ಒಂದು ಆಸ್ಥಾನದಲ್ಲಿ ಆಸ್ಥಾನಾಧಿಪತಿಯಾಗಿರ್ತಕ್ಕಂತಹದ್ದು ಗಣಪತಿ. ಅಂತಹ ಗಣಪತಿಯ ಸಾನ್ನಿಧ್ಯದಲ್ಲಿ ನಾವು ಪೂಜೆಯನ್ನು ಮರೆತು ಮೊದಲು ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯಕ್ಕೆ ಹೊರಟ್ವಿ. ಅದಕ್ಕೆ ಗಣಪತಿ ಕೋಪಗೊಂಡು ಎಲ್ಲೇ ಹೋದರೂ ನಿಮ್ಮ ಆನಂದ್ ಗುರುಜಿಯವರಿಗೆ ಹೂಪ್ರಸಾದ ಆಗತಕ್ಕಂಥದ್ದನ್ನು ತಾವೆಲ್ಲರೂ ನೋಡಿದ್ದಿರೋ ಇಲ್ವೋ? ನೋಡಿರೋರು ಮಾತ್ರ ಕೈ ಎತ್ತಿ, ಎಲ್ಲರೂ ಕೈ ಎತ್ತಕ್ಕೆ ಹೋಗಬೇಡಿ. ಹೂಪ್ರಸಾದ ಆಗ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲರೂ ನೋಡಿದ್ದೀರಿ. ಹಾಗೆ ತಾಯಿ ಅನ್ನಪೂರ್ಣೇಶ್ವರಿ ಬಳಿ ತನ್ನ ಮಗನಲ್ವಾ ಅಂಥೇಳಿ ಸ್ವಲ್ಪ ಮಟ್ಟಿಗೆ ನಾನು ಈ ಜನಜಂಗುಳಿಯಲ್ಲಿ ಪ್ರಪ್ರಥಮವಾಗಿ ತಾಯಿ ಬಳಿ ಹೊರಟೋದೆ. ಅದಕ್ಕೆ ಗಣಪತಿ ಕೊಟ್ಟ ಪನಿಷ್ಮೆಂಟ್ ಏನು ಗೊತ್ತಾ? ಸುಮಾರು ಹೊತ್ತು ಕೂತ್ಕೊಂಡ್ರೂ ಸಹಿತ ಆತ ಸ್ವಲ್ಪನೂ ಪ್ರಸಾದ ಕೊಡಲಿಲ್ಲ ನನಗೆ. ಆದರೆ ನೀನು ಗಟ್ಟಿನಾ ನಾನು ಗಟ್ಟಿನಾ? ನನ್ನ ಅಭಿಮಾನಿ ದೇವರುಗಳು ಕಾಯ್ತಿದ್ದಾರೆ. ಸಾಕಷ್ಟು ಜನ ಪೂಜೆಗೆ ಅಣಿ ಮಾಡಿಟ್ಕೊಂಡು ಮಾಧ್ಯಾಹ್ನಿಕದಿಂದಲೂ ಕಾಯ್ತಿದ್ದಾರೆ ಗಣಪತಿ. ಜೊತೆಗೆ ನೀನಿಲ್ಲಿ ಆಸ್ಥಾನಾಧಿಪತಿ ಆದ ನಂತರವೇ ನಿನ್ನ ತಾಯಿ ಬಂದದ್ದು ಅನ್ನಪೂರ್ಣೇಶ್ವರಿ. ಈ ಪ್ರಾಂತ್ಯದಲ್ಲಿ ಪ್ರಪ್ರಥಮವಾಗಿ ಸ್ಥಾಪನೆಗೊಂಡದ್ದು ಗಣಪತಿ.
ಅಂತಹ ಗಣಪತಿಯಲ್ಲಿ ಮತ್ತೊಮ್ಮೆ ನಾವು ಪ್ರಾರ್ಥನೆಯನ್ನಿಟ್ಟಾಗ ಆತ ತೃಪ್ತಿಗೊಂಡು ಆತ ಕೊಟ್ಟಂಥ ಪ್ರಸಾದ ಇದು. ಈ ಪ್ರಸಾದವನ್ನು ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂಜೀವಿನಿ ಅಂದರೂ ಇದು ತಪ್ಪಲ್ಲ. ಹೇಗೆ ಈ ಸಂಜೀವಿನಿ? ಸೀತಾದೇವಿ ತನ್ನ ಜೀವನದಾದ್ಯಂತ ಭಗವಂತನಾದಂತಹ ಏಕಪತ್ನಿ ವ್ರತಸ್ಥನಾದಂತಹ ಪಿತೃವಾಕ್ಯ ಪರಿಪಾಲಕನಾದಂತಹ ರಾಮಚಂದ್ರನ ಸಹಧರ್ಮಿಣಿಯಾದಂತಹ ಸೀತಾಮಾತೆ ತನ್ನ ಜವಾಬ್ದಾರಿಯುತವಾದಂತಹ ಲವಾಕುಶರನ್ನು ಅವರ ತಂದೆಗೆ ಒಪ್ಪಿಸಿ ತಾಯಿ ಭೂಮಿಗೆ ಹೋಗ್ತಾಳೆ. ಸೀತಾದೇವಿ ಭೂತಾಯಿಯ ಮಗಳು. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಹೆಣ್ಣು ಮಕ್ಕಳು ಕಷ್ಟ ಬೀಳುವಾಗ ನಿಮ್ಮ ಹೆಣ್ತನದ ಕಷ್ಟ ನೀವು ಪಡ್ತಕ್ಕಂಥ ಬಾಧೆಗಳನ್ನು ನೋಡಿದಾಗ ತಿಳಿದಿರೋರು ಹೇಳ್ತಾರೆ, ಏನಮ್ಮ ಸೀತಾದೇವಿ ಥರ ಕಷ್ಟ ಬೀಳ್ತಿಲ್ಲ ತಾಯಿ, ನಿನ್ನ ಜೀವನವೆಲ್ಲ ಬರೀ ಸೀತಾದೇವಿ ವನವಾಸ ಆದಂಗೆ ಆಗೋಯ್ತಲ್ಲಮ್ಮ ಅಂತ ಹೇಳ್ತಾರೆ. ಆದರೆ ಅಂಥ ಸೀತಾದೇವಿ ಸಹಿತ ತನ್ನ ಜವಾಬ್ದಾರಿಯನ್ನು ಮುಗಿಸ್ಕೊಂಡು ತನ್ನ ಪುತ್ರರಾದಂತಹ ಲವಾಕುಶರನ್ನು ಭಗವಂತನಾದಂತಹ ಶ್ರೀರಾಮಚಂದ್ರನಿಗೆ ಅರ್ಪಿಸಿ ತಾಯಿ ತನ್ನ ತಾಯಿಯಾದಂತಹ ಭೂತಾಯಿನ ಪ್ರಾರ್ಥನೆ ಮಾಡ್ತಾಳೆ. ಆ ಭೂಮಿಯಿಂದ ಉದ್ಭವಿಸ್ತಕ್ಕಂಥ ತಾಯಿಯ ಮಡಿಲಲ್ಲಿ ಸೀತಾದೇವಿ ಒಳಗೆ ಹೊರಡುತ್ತಾಳೆ. ಆ ತಾಯಿ ಭೂಮಿಯೊಳಗಡೆ ಹೋಗಬೇಕಾದ್ರೆ ತನ್ನ ನೀಲಕೇಶಗಳು, ಸೀತಾದೇವಿಯ ನೀಲಕೇಶಗಳನ್ನು ಈ ಗರ್ಕೆ ಅಂತ ಹೇಳ್ತಾರೆ. ಅಂದರೆ ಇದು ಹುಲ್ಲು ಅಂತ ನೀವೆಲ್ಲರೂ ಸಹಿತ ತಿಳಿದಿರಬಹುದು. ಇದಕ್ಕೆ ಜೀವವಿದೆ. ಇದು ಎಷ್ಟೇ ಒಣಗಿದ್ರೂ ಸಹಿತ ಪುನಃ ಇದನ್ನು ಭೂಮಿ ಮೇಲೆ ಹಾಕಿದ್ರೆ ಇದು ಚಿಗುರುತ್ತೆ. ಅಂದರೆ ಅಂತಹ ಒಂದು ಅಮೃತ ಸಿದ್ಧಿ ಇರ್ತಕ್ಕಂಥದ್ದು. ಇದಕ್ಕೆ ಮತ್ತೊಂದು ಅರ್ಥವಿದೆ. ಹಿಂದೆ ಸುರಾಸುರರ ಅಟ್ಟಹಾಸದ ಕಾಲದಲ್ಲಿ ಅಮೃತವನ್ನು ಸಮುದ್ರದಲ್ಲಿ ಅಮೃತವನ್ನು ತೆಗಿಬೇಕಾದ್ರೆ ಆಗ ಅಮೃತವನ್ನು ತೆಗೆದಂಥ ಮಹಾವಿಷ್ಣು ಅತ್ತ ಸುರರು ಮತ್ತು ಅಸುರರು ಇಬ್ಬರಿಗೂ ಸಹಿತ ಅಮೃತವನ್ನು ಕೊಡುವಂತಹ ಕಾಲದಲ್ಲಿ ಅಮೃತದ ಬಿಂದು ಒಂದು ಹನಿ ಭೂಮಿ ಮೇಲೆ ಬಿತ್ತಂತೆ. ಆ ಬಿದ್ದಂಥ ಕಾಲದಲ್ಲಿ ಜನಿಸಿದ್ದು ಈ ಗರ್ಕೆ ಅಂತ ಹೇಳ್ತಾರೆ. ಅಂದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಗರ್ಕೆ ಇದು ಬಹಳ ವಿಶೇಷವಾದ್ದು. ಇಷ್ಟೊತ್ತು ಆಧ್ಯಾತ್ಮಿಕ ಧಾರ್ಮಿಕ ವಿಚಾರ ತಿಳ್ಕೊಂಡಿದ್ದೀರಿ. ಇದೇ ಗರ್ಕೆ ಸೌಂದರ್ಯವರ್ಧಕವಾಗಿರ್ತಕ್ಕಂಥದ್ದು. ಕಣ್ಣಿನ ರೆಪ್ಪೆಯ ತಳಭಾಗದಲ್ಲಿ ಕಪ್ಪಾಗಿದ್ದರೆ, ನಿಮ್ಮ ಸ್ವರತರಂಗಗಳು ಸಮಂಜಸವಾಗಿಲ್ದಿದ್ದರೆ, ಚರ್ಮಬಾಧೆಯಿಂದ ನರಳುತ್ತಾ ಇದ್ದರೆ ಅಂತಹವ್ರಿಗೂ ಸಹಿತ ರಾಮಬಾಣ ಈ ಗರ್ಕೆ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಆಧ್ಯಾತ್ಮಿಕ ಧಾರ್ಮಿಕದ ಸನಾತನ ಧರ್ಮದ ಹಿಂದೂ ಪರಂಪರೆಯಲ್ಲಿರ್ತಕ್ಕಂಥ ಒಂದೊಂದು ವನಸಿರಿಯೂ ಸಹಿತ ಅಮೃತಕ್ಕೆ ಸಮಾನ. ಈ ಒಂದು ಗರ್ಕೆ ಇವತ್ತಿನ ದಿವಸ ಗಣಪತಿಯ ಪಾದದ ಮೇಲಿದ್ದಂತಹದ್ದು, ಗಣಪತಿ ತನ್ನ ಬಲಭುಜದಲ್ಲಿದ್ದಂತಹದ್ದು, ಎಲ್ಲರೂ ಸಹಿತ ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದನ್ನು ನಮ್ಮ ಈ ಕ್ಯಾಮ್ರಾ ಕಣ್ಣುಗಳೂ ಸೆರೆ ಹಿಡಿದಿದೆ. ಎಷ್ಟೋ ಜನ ಮೊಬೈಲ್ಗಳಲ್ಲೂ ಸೆರೆ ಹಿಡಿದಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಕ್ಷೇತ್ರದ ಇವತ್ತಿನ ಈ ಒಂದು ಪೂಜಾನುಷ್ಠಾನವೆಲ್ಲವೂ ಸಹಿತ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಕಾಲದಲ್ಲಿ ಆ ಗಣಪತಿ ಕೊಟ್ಟಂತಹ ಪ್ರಸಾದವನ್ನು ತಾವೆಲ್ಲರೂ ನೋಡಬಹುದು. ಅಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಇಲ್ಲಿರ್ತಕ್ಕಂತಹ ಅನ್ನಪೂರ್ಣೇಶ್ವರಿ ಮಹಾಗಣಪತಿಯ ಸಾನ್ನಿಧ್ಯ. ಇದಿಷ್ಟೇ ಅಲ್ಲದಿರ ಇಲ್ಲಿರ್ತಕ್ಕಂಥ ಭೂವರಹ ಸ್ವಾಮಿ ಸಹಿತ ಅಷ್ಟೇ ವಿಶೇಷವಾಗಿದ್ದಾನೆ. ಆ ಸ್ವಾಮಿಯ ಬಗ್ಗೆಯೂ ನಾನು ತಿಳಿಸ್ಕೊಡ್ತೀನಿ. ಇದೆಲ್ಲ ಹೇಳೋಕ್ಕಿಂತ ಮೊದಲು ನನ್ನ ಅಭಿಮಾನಿ ದೇವರುಗಳು ತಾವೆಲ್ಲ ಸಾಕಷ್ಟು ಹೊತ್ತಿನಿಂದ ಕಾದಿದ್ದೀರಿ. ನೋಡಿ, ಪ್ರತಿದಿನ ಕುಡಿಯೋದು ತಿನ್ನೋದು ಇದೆಲ್ಲ ಇದ್ದಿದ್ದೆ. ಅದು ಬೇಡ ಅಂದರೆ ಬಿಡುತ್ತಾ? ಇನ್ನು 1 ಗಂಟೆ ಕಾಲ ನಿಮ್ಮನ್ನು ನಾನು ಇಲ್ಲಿ ಕೂಡ ಹಾಕ್ಕೊಂಬಿಟ್ರೆ ಹಸು ಒದ್ದಾಡ್ಬಿಡ್ತೀರಿ. ಆದರೆ ಈ ಪೂಜೆ ನಾಳೆ ಬಾಂದ್ರೆ ಬರುತ್ತಾ? ನಾಳೆ ಇದೇ ಕಾರ್ಯಕ್ರಮ ನಾವು ಮಾಡಬೇಕು ಅಂದರೆ ಮಾಡಲಿಕ್ಕಾಗತ್ತಾ? ಸಾಧ್ಯವಿಲ್ಲ. ಅದರಿಂದ ನಮ್ಮೆಲ್ಲರ ಮನಸ್ಸು ಆ ತಾಯಿ ಹತ್ತಿರಬೇಕು. ಭಾಳಷ್ಟು ಶ್ರದ್ಧಾಭಕ್ತಿಯಿಂದ ಸಾಕಷ್ಟು ಹೊತ್ತಿನಿಂದ ಕೂತಿದ್ದೀರಿ. ಎಲ್ಲರೂ ಭಕ್ತಿಯಿಂದ 11 ಬಾರಿ ಗಂ ಗಣಪತೆ ನಮಃ ಹೇಳಿ. ನೀವು ಮಧ್ಯಾಹ್ನ ಊಟ ಮಾಡಿದ್ದು ಸಂಜೆ ಯಾರೂ ತಿಂದಿಲ್ಲ ಅಂತ ನನಗೆ ಗೊತ್ತು. ಆದರೂ ಭಗವಂತ ಕೊಟ್ಟಂಥ ಈಶ್ವರವನ್ನು ನಾವು ಮೆತ್ತಿಗೆ ಹೇಳಿದ್ರೆ ಅದು ನಮಗೆ ಲಾಸು. ಹೇಳಿ ಜೋರಾಗಿ. ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತಜೇ 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 ನಮಃ. ಗಣಪತಿ ಪ್ರಾರ್ಥನೆ ಆಯಿತು. ಹಾಗೆ ನಿಮ್ಮೆಲ್ಲರಲ್ಲೂ ನಾನು ಕೇಳೋದಿಷ್ಟೇ, ಇದೊಂದು ಅಭೂತಪೂರ್ವವಾದಂತಹ ವಿಶೇಷವಾದಂತಹ ದಿನ. ಈ ಶುಭ ದಿನ
ನಾವು ಸಾಧ್ಯವಾದಷ್ಟು ಇಂತಹ ಒಂದು ಧರ್ಮದ ಒಂದು ವಿಶೇಷವಾಗಿ ತಾಯಿ ಲಲಿತಾ ಸಹಸ್ರನಾಮ, ಮಹಾಲಕ್ಷ್ಮಿಯ ಕುಂಕುಮಾರ್ಚನೆ ಇದೆಲ್ಲ ಬಹಳ ಚೆನ್ನಾಗಿ ನಡೀತಾ ಇದೆ. ದಯವಿಟ್ಟು ತಾವೆಲ್ಲ ಹಾಗಾಗಿ ಕೂತ್ಕೊಳ್ಳಿ. ಮಾಸಿ ಹೋಗುವ ಈ ದೇಹ, ಇದರ ಮೇಲೆ ಈ ತೊಗಲು ಬೊಂಬೆ ಮೇಲೆ ಹಾಕಿರೋ ಈ ವಸ್ತ್ರ, ಇದಕ್ಕೆ ನಾವು ಬೆಲೆ ಕೊಟ್ಟು ನಮ್ಮ ಒಳ್ಳೆಯ ಮನಸ್ಥಿತಿಯನ್ನು ನಾವು ಹಾಳು ಮಾಡ್ಕೊಳ್ಳೋದು ಬೇಡ. ಕೂತ್ಕೊಳ್ಳಿ, ಎಲ್ಲೆಲ್ಲಿದ್ದರೆ ಅಲ್ಲಲ್ಲೇ ಕೂತ್ಕೊಳ್ಳಿ, ತಪ್ಪಿಲ್ಲ. ಒಂದು ಪ್ಯಾಂಟೋ ಒಂದು ರೇಷ್ಮೆ ಸೀರೆನೋ ಅಷ್ಟು ಮಾತ್ರ ಗಲೀಜಾಗತ್ತಷ್ಟೇ, ಈ ದೇಹ ಗಲೀಜಾಗಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರು KR ಪುರಂ ಮಹದೇವಪುರ ಸಿಂಗಯ್ಯನಪಾಳ್ಯದಲ್ಲಿ ನಡೀತಾ ಇತ್ತು ಶ್ರೀ ಮಹಾಗಣಪತಿ ಮಾತಾ ಅನ್ನಪೂರ್ಣೇಶ್ವರಿ ದೇವಾಲಯದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಜೊತೆಗೆ ದೀಪೋತ್ಸವ. ಈ ಅದ್ಧೂರಿ ಕಾರ್ಯಕ್ರಮದ ವಿಶೇಷ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ. ನಾನು ಪೂಜೆ ಮಾಡಿಸುವ ಸನ್ನಿವೇಶದಲ್ಲಿ ಮಧ್ಯದಲ್ಲಿ ಬರ್ತೇನೆ, ಇಲ್ಲಿಂದ ಆ ಕಡೆ ತನಕ ನಾನು ಬರ್ತೇನೆ. ಆದರೆ ನೀವೆಲ್ಲ ಬೊಂಬೆಗಳಾಗಿದ್ದರೆ ಮಾತ್ರ ಕೈ ಕಾಲು ಚಾಚೋದು, ನಾನು ಬರುವ ಮಾರ್ಗದಲ್ಲಿ ಕೈನ ಮುಂದಕ್ಕನ್ನೋದು, ನನ್ನ ಪಾದ ಮುಟ್ಟೋದು ಇಂಥವೇನೂ ಮಾಡಬಾರ್ದು. ಕೂತ್ಕೊಳ್ಳಿ, ತಾವೆಲ್ಲ ಅಲ್ಲಲ್ಲೇ ಕೂತ್ಕೊಳ್ಳಿ. ಭಾಳ ಶ್ರದ್ಧಾಭಕ್ತಿಯಿಂದ ಒಂದು ಪ್ರಧಾನವಾದ ಸಂಕಲ್ಪವನ್ನು ಮಾಡೋಣ. ಕೂತ್ಕೊಳ್ಳಿ, ಕೂತ್ಕೊಂಬಿಡಿ. ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ 1 ರಿಂದ 2 ಗಂಟೆ ಕಾಲ ಮಾತ್ರ ನಾವಿರ್ತೀವಿ. ಆದರೆ ಇಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸತತ 4 ಗಂಟೆಗಳ ಕಾಲ ನಾನು ನಿಮ್ಮ ಜೊತೆಲಿ ಕೂತ್ಕೊಳ್ತೇನೆ. ಆದರೆ ನಿಮ್ಮಲ್ಲಿ ತಾಳ್ಮೆ ಬೇಕು, ನಿಮ್ಮ ಮನಸ್ಥಿತಿ ಚೆನ್ನಾಗಿರಬೇಕು. ನಿಮ್ಮ ಪ್ರಶ್ನೆಗಳಿಗೆ ನನ್ನ ಕಡೆಯಿಂದ ಉತ್ತರ ಇದೆ, ಆ ಉತ್ತರವನ್ನು ನಾನು ಕೊಡ್ತೇನೆ. ಆದರೆ ಎಲ್ಲರೂ ಕೂತ್ಕೊಳ್ಳಿ, ಕೂತ್ಕೊಂಬಿಡಿ, ನೆಮ್ಮದಿಯಾಗಿ ಕೂತ್ಕೊಳ್ಳಿ. ಹಾಗೆ ಆ ಭಾಗದಲ್ಲಿ ರಸ್ತೆ ಆ ಕಡೆ ಇದ್ದೀರಿ, ನಿಮಗೆ ಅನುಕೂಲ ಆದ್ರಿ ಮುಂದ್ಗಡೆ ಬಂದು ಕೂತ್ಕೊಳ್ಳಿ, ಸಾಕಷ್ಟು ಜಾಗ ಇದೆ, ಕೂತ್ಕೊಳ್ಳಿ, ಒಳ್ಳೆಯದಾಗಲಿ. ಆ ಹಿಂದೆ ನಿಂತಿರ್ತಕ್ಕಂಥವ್ರು ಕೂತ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಪೂಜೆ ಶುರು ಮಾಡೋಣ. ಎಲ್ಲರೂ ಪೂಜೆಗೆ ಬೇಕಾಗಿರ್ತಕ್ಕಂಥ ಅರಿಶಿನ, ಕುಂಕುಮ, ಹೂವು, ಕಡ್ಡಿ, ಕರ್ಪೂರ ಎಲ್ಲವನ್ನೂ ತಂದಿದ್ದೀರಿ. ಹಾಗೆ 3 ಹಿಡಿ ಅಕ್ಕಿ, 1 ಅರಿಶಿಣದ ಕೊಂಬು ನಾನು ಹೇಳಿದ್ದೆ. ಇದು ತಂದಿರೋರು ಮಾತ್ರ ಕೈ ಎತ್ತಿ. ಅರಿಶಿನ ಕೊಂಬು, ಅಕ್ಕಿ ತಂದಿರೋರು ಮಾತ್ರ ಕೈ ಎತ್ತಿ. ತರದಿರ ಇರ್ತಕ್ಕಂಥವ್ರಿಗೆ ಏನು ಮಾಡಬೇಕು ಅಂತ ನಾನು ಹೇಳ್ತೇನೆ. ಕೂತ್ಕೊಳ್ಳಿ, ಈಗ ಪ್ರಾರಂಭ ಮಾಡೋಣ. ಹೂವು ಅಕ್ಷತೆನ ಕೈಗಿಟ್ಕೊಳ್ಳಿ. ಸಾಕಷ್ಟು ವಿಶೇಷವಾದಂಥ ಅರ್ಥಗರ್ಭಿತವಾದಂಥ ಅನುಷ್ಠಾನವನ್ನು ನಮ್ಮ ಋತ್ವಿಜರಾದಂಥ ರಾಮಚಂದ್ರ ಭಟ್ರು ಹಾಗೂ ಅವರ ಸಂಗಡಿಗರು ಸಾಕಷ್ಟು ಜನ ಇದ್ದಾರೆ. ರಾಮಚಂದ್ರ ಭಟ್ರ ಅವರ ತೇಜಸ್ಸು, ವರ್ಚಸ್ಸು, ಅವರ ವಿದ್ಯೆ, ಅವರ ಜ್ಞಾನ ಇದೆಲ್ಲ ಅಪಾರವಾದಂಥದ್ದು. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಅಂತಹ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂತಹ ನಮ್ಮ ರಾಮಚಂದ್ರ ಭಟ್ರ ಇವರ ಒಂದು ಆಧುರ್ಯದಲ್ಲಿ ಲಲಿತಾ ಸಹಸ್ರನಾಮ ಹಾಗೂ ವಿಶೇಷವಾಗಿರ್ತಕ್ಕಂತಹ ಗಣಪತಿಯ ಆರಾಧನೆಯನ್ನು ಮಾಡೋಣ. ಹಾಗೆ ನೀವು ತಂದಿರ್ತಕ್ಕಂತಹ ಅಕ್ಕಿ ಮತ್ತು ಅರಿಶಿಣದ ಕೊಂಬನ್ನು ಏನು ಮಾಡಬೇಕು ಅದು ನಾನು ತಿಳಿಸ್ಕೊಡ್ತೀನಿ. ದೀಪಗಳನ್ನು ಹಚ್ಚಿ ಹೂವು ಅಕ್ಷತೆ ಕಾಳನ್ನು ಕೈಲಿಟ್ಕೊಳ್ಳಿ. ಪ್ರಥಮದಲ್ಲಿ ಗಣಪತಿ ಆರಾಧನೆ ಆಗುತ್ತೆ. ಸಂಕಲ್ಪಪೂರ್ವಕವಾಗಿ ನಡೀತಕ್ಕಂತಹ ಅನುಷ್ಠಾನವನ್ನು ಸಾಧ್ಯವಾದಷ್ಟು ಶ್ರದ್ಧಾಭಕ್ತಿಯಾಗಿರಿ. ಹಾಗೆ ಆ ಭಾಗದಲ್ಲಿ ಮಕ್ಕಳು ಓಂತ ಕಿರ್ಚುವಂಥದ್ದು ನನಗೂ ಇಷ್ಟ, ಆದರೆ ಕಿರ್ಚುವಂಥ ಕಾರ್ಯಕ್ರಮ ಇದಲ್ಲ. ನಾನು ಪುಟಾಣಿ ಮಕ್ಕಳಿಗೂ ಹೇಳ್ತಾ ಇದ್ದೇನೆ, ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಿ, ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಒಳ್ಳೆ ವಿದ್ಯಾವಂತರಾಗಿ ಸಂಸ್ಕಾರವಂತ ಮಕ್ಕಳಾಗಿ ತಂದೆ ತಾಯಿಗೆ ಗೌರವ ಕೊಡಿ, ತಂದೆ ತಾಯಿ ಆಶೀರ್ವಾದ ಪಡಿರಿ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೋಡಿ. ಕೂತ್ಕೊಳ್ಳಿ, ಇನ್ನು ಪೂಜೆ ಪ್ರಾರಂಭಿಸೋಣ. ಒಳ್ಳೆಯದಾಗಲಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥವರು ದೇವಾಲಯದ ಧರ್ಮದರ್ಶಿಗಳು, ಕಮಿಟಿ ಸದಸ್ಯರು, ಕಂಡು ಕಾಣದಂತಹ ಕೈಗಳು ಸಾಕಷ್ಟಿದ್ದರೂ ಸಹಿತ ಇವತ್ತಿನ ಈ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮ ನಿಮ್ಮೆಲ್ಲರನ್ನೂ ಸಹಿತ ಈ ಸುಂದರವಾದಂತಹ ವೇದಿಕೆಗೆ ಕರೆತಂದು ಎಲ್ಲರಿಗೂ ಪೂಜೆ ಮಾಡಲಿಕ್ಕೆ ಅಣಿ ಮಾಡಿಕೊಟ್ಟಿರ್ತಕ್ಕಂತಹ ಕವಿತಾ ಪುಟ್ಟರಾಜರವರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಆಗಲಿ. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ. ಯಾಕೆಂದರೆ ಆಶೀರ್ವಾದದ ಕ್ರಮ ಇದೆಯಲ್ಲ, ಅದು ಬಹಳ ವಿಶೇಷ. ಎಲ್ಲೋ ಒಬ್ಬ ತಾಯಿ ಹೇಳದಂತೆ, ಗುರುಗಳು ಎಲ್ಲೋ ತೋರಿಸಿ ಆಶೀರ್ವಾದ ಮಾಡಿ ಅಂತಾರಲ್ಲ, ಹೇಗೆ ಇದು? ನಾವು ಅವರ ಆಶೀರ್ವಾದವನ್ನು ಅಪೇಕ್ಷೆ ಪಡ್ತಿದ್ದೀವಿ ಅಂತ. ನಿಜ, ಗುರುಗಳ ಆಶೀರ್ವಾದ ನಿಮಗೆ, ನಿಮ್ಮ ಆಶೀರ್ವಾದ ಇವತ್ತಿನ ದಿವಸ ಈ ದಂಪತಿಗಳಿಗೆ ನಿಮ್ಮ ಆಶೀರ್ವಾದ ಇರಲಿ. ಕಾರಣ ಇವತ್ತಿನ ಈ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಟ್ಟಿರ್ತಕ್ಕಂಥದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗಿ ನಡೆಸುವಂಥ ಶಕ್ತಿ ಆ ತಾಯಿ ಅನ್ನಪೂರ್ಣೇಶ್ವರಿ ಅವರು ಕೊಡಲಿ. ಒಳ್ಳೆಯದಾಗಲಿ. ಕೂತ್ಕೊಳ್ಳಿ, ಈಗ ಪೂಜೆ ಶುರು ಮಾಡೋಣ. ಪೂಜೆ ಶುರು ಮಾಡೋಣ ಅಂಥೇಳಿ ಮಧ್ಯೆ ಮಧ್ಯೆ ಮಾತಾಡ್ತಾ ಇರ್ತೀನಿ. ಯಾಕೆಂದರೆ ನಾವು ತಿಳಿಸುವಂಥದ್ದನ್ನೆಲ್ಲ ತಿಳಿಸಿಬಿಟ್ರೆ
ನನಗೊಂದು ಸಮಾಧಾನ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಆಗಬೇಕಾದ್ರೆ ಈ ಭಾಗದ ಪೊಲೀಸ್ ಸಿಬ್ಬಂದಿ ಸಹಿತ ಸಾಕಷ್ಟು ಜನ ಶ್ರಮ ಪಡ್ತಿದ್ದಾರೆ. ನಮ್ಮಲ್ಲಿ ಒಂದು ಭಕ್ತಿ ಅನ್ನೋದು ಪ್ರಧಾನವಾಗಿಬಿಟ್ರೆ ನಾವೇನು ಮಾಡ್ತೀವೋ ಗೊತ್ತಾಗಲ್ಲ. ಅಂಥ ಸಮಯದಲ್ಲಿ ನಮಗೆ ಪೊಲೀಸ್ ಸಿಬ್ಬಂದಿ ಜೊತೆ ಬೇಕಾಗತ್ತೆ. ಅದರಿಂದ ಅವರ ಮತ್ತು ಅವರ ಪರಿವಾರಕ್ಕೂ ಸಹಿತ ಭಗವತಿ ಒಳ್ಳೇದು ಮಾಡಲಿ, ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವೆಲ್ಲರೂ ಸಹಿತ ನೀವು ದೇವರನ್ನ ಪ್ರಾರ್ಥನೆ ಮಾಡೋಣ. ಹಾಗೆ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂತಹ ಸಾಕಷ್ಟು ಜನ ಗಣ್ಯಾತಿ ಗಣ್ಯರಿದ್ದಾರೆ. ಅವರೆಲ್ಲರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ ಗಣಪತಿ ಪೂಜೆಯನ್ನು ಪ್ರಾರಂಭಿಸೋಣ. ಓಂ ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮಮಿತ್ರ್ಯಜವತೋ. ಓಂ ವಾಗ್ದೇವ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಕ್ಷಾಳ್ಯ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋ ವಿವ ಯಸ್ಮರೇ ಪುಂಡರೀಕಾಕ್ಷಂ ಸಮಾಖ್ಯಾಭ್ಯಂತರಶ್ರುಜಿ. ಆಚಮ್ಯ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ಓಂ ಪೃಥ್ವಿತ್ವಜಾ ಧೃತಾ ಲೋಕಾ ದೇವಿ ತ್ವಂ ವಿಷ್ಣುನಾಧೃತ ತ್ವಂಛದಾರಯ ಮಾಂ ದೇವಿ ಪವಿತ್ರಂ ಕುರು ಶಾಸನ ಪವಿತ್ರ ಪ್ರಾಣಿ ಸ್ತ್ರೀ ಪ್ರಾಣಾನಾಯಮ್ಯ. ಎಲ್ಲರೂ ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಳ್ಳಿ. ಸಂಕಲ್ಪವಾಗತ್ತೆ. ಎಲ್ಲರೂ ಆಚಾರ್ಯರು ಸಂಕಲ್ಪವನ್ನು ಹೇಳಿಕೊಟ್ಟಾಗೆ ತಾವೆಲ್ಲರೂ ಪುನರುಚ್ಚರಿಸಬೇಕಾಗಿ ವಿನಂತಿ. ಎಲ್ಲರೂ ಹೇಳ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಸಂಕಲ್ಪ ಮಾಡಬೇಕಾದ್ರೆ ಹೂ ಅಕ್ಷತೆ ಕಾಳನ್ನ ಎಡಗೈಲಿ ಹಾಕ್ಕೊಳ್ಳಿ. ಅದರ ಮೇಲೆ ನಿಮ್ಮ ಬಲಗೈ ನೀಡಿ. ಅದನ್ನು ನಿಮ್ಮ ಬಲಭಾಗದ ತೊಡೆ ಮೇಲೆ ಇಟ್ಕೊಳ್ಳಿ. ಅದು ಕ್ರಮ. ಹೂವು ಅಕ್ಷತೆ ಕಾಳು ಎಡಗೈಲಿರಬೇಕು. ಅದರ ಮೇಲ್ಗಡೆ ನಿಮ್ಮ ಬಲಗೈ ಇಡಬೇಕು. ಅದನ್ನು ನಿಮ್ಮ ಬಲಭಾಗದ ತೊಡೆ ಮೇಲೆ ಇಟ್ಕೋಬೇಕು. ಅಕಸ್ಮಾತ್ ಹೂವು ಅಕ್ಷತೆ ಕಾಳು ಇಲ್ಲ ಆದರೂ ಪರವಾಗಿಲ್ಲ, ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನಿಟ್ಟು ನಿಮ್ಮ ಬಲಭಾಗದ ತೊಡೆಯನ್ನು ಮುಟ್ಕೊಳ್ಳಿ. ಹೇಳ್ಕೊಳ್ಳಿ. ಓಂ ಶುಭಾಭ್ಯಾಂ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರು KR ಪುರಂ ಮಹದೇವಪುರ ಸಿಂಗಯ್ಯನಪಾಳ್ಯದಲ್ಲಿ ನಡೀತಾ ಇತ್ತು ಶ್ರೀ ಮಹಾಗಣಪತಿ ಮಾತಾ ಅನ್ನಪೂರ್ಣೇಶ್ವರಿ ದೇವಾಲಯದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಜೊತೆಗೆ ದೀಪೋತ್ಸವ. ಈ ಅದ್ಧೂರಿ ಕಾರ್ಯಕ್ರಮದ ವಿಶೇಷ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ. ಹೂ ಅಕ್ಷತೆ ಕಾಳನ್ನ ನಿಮ್ಮ ಮುಂಭಾಗದಲ್ಲಿರ್ತಕ್ಕಂಥ ಗಣಪತಿ ಅಥವಾ ಮಹಾಲಕ್ಷ್ಮಿಯ ಪಾದದ ಮೇಲೆ ಹೂ ಹಾಕ್ಬಿಟ್ಟು ನಮಸ್ಕಾರ ಮಾಡಿ. ಓಂ ಸುಮುಖಶ್ಚೇಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮಕೇತುರ್ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನಃ ನಾಮಶೈತಾನಿ ನಾಮಾನಿ ಯಪ್ಪಡೆ ಶೃಣುಯಾದತೆ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿಭರಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಣಪತಿನ ಪ್ರಾರ್ಥನೆ ಮಾಡಿ. ಈಗ ದೀಪಗಳನ್ನು ಅಂಟಿಸಿದ್ದೀರಿ. ದೀಪಗಳ ಪಕ್ಕದಲ್ಲಿ ಒಂದಿಷ್ಟು ಅರಶಿನ ಕುಂಕುಮ ಹಾಕಿ ಪ್ರಜ್ವಲಿತವಾಗಿರ್ತಕ್ಕಂತಹ ದೀಪ
ಅಂಧಕಾರದಲ್ಲಿದ್ದಾಗ ದೀಪದ ಬೆಳಕು ಬೇಕು, ಕತ್ತಲಲ್ಲಿದ್ದಾಗ ದೀಪದ ಬೆಳಕು ಬೇಕು. ಜೀವನದಲ್ಲಿ ಬಂದಂತಹ ಸಂಕಷ್ಟಗಳನ್ನು ಹೊಡೆದೋಡಿಸುವಂತಹ ಒಂದು ಜ್ಯೋತಿ ಪ್ರತಿಯೊಬ್ಬರ ಹೃದಯದಲ್ಲೂ ಬೆಳಗಬೇಕು. ಕಷ್ಟ ಕಾರ್ಪಣ್ಯಗಳ ಮಧ್ಯದಲ್ಲಿ ನಮ್ಮ ವಾಸ ಆಗಿರುವಾಗ ಕಾಣುವಂತಹ ಆ ಬೆಳಕು, ಆ ಬೆಳಕಿನ ಕಿರಣಗಳು ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ಸೂರ್ಯ ಚಂದ್ರರನ್ನು ಪ್ರಾರ್ಥನೆ ಮಾಡ್ತಾ, ಜಗದ ಹಪ್ಪಿದರ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿಯ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಹೆಣ್ಣು ಮಕ್ಕಳಿಗೆ ಅತ್ತೆ ಮಾವಂದರ ಆಶೀರ್ವಾದ. ಏನಿದು ಹೊಸದಾಗಿ ಅತ್ತೆ ಮಾವನ ಆಶೀರ್ವಾದ ಹೊಸದಾಗಿ ಸೇರ್ತಿದೆ ಅಂದ್ಕೊಂಡ್ರೇನೋ? ಅದು ಹೊಸದಲ್ಲ. ನಿಮಗೆ ಮುತ್ತಿನಂತಹ ವರನ್ನು ಕೊಟ್ಟಿದ್ದಾರಲ್ಲ ನಿಮ್ಮ ಅತ್ತೆ ಮಾವ, ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕಾದ್ದು ಧರ್ಮ. ಅಯ್ಯೋ ಏನಪ್ಪ ಇದು, ಕಾಶಿಗೆ ಹೋದ್ರೂ ಬಿಡಲ್ಲ ಗುರುಗಳು ಅಂತ ಅಂತೀರೇನೋ? ಏನೇ ಆದರೂ ಹೆಣ್ಣು ಮಕ್ಕಳ ಸೌಮಂಗಲ್ಯತನಕ್ಕಿನ್ನ ಬೇರೆ ಯಾವೇ ಶ್ರೀಮಂತಿಕೆ ನಿಮ್ಮ ಮುಂದಿದ್ರೂ ಸಹಿತ ಅದು ಭಾಳಷ್ಟು ತೃಣಕ್ಕೆ ಸಮಾನ ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ಒಂದಿಷ್ಟು ಕುಂಕುಮ, ಒಂದಷ್ಟು ಅಗಲ ಹೂವು. ಅರಿಶಿನ ಕುಂಕುಮ ಹೂವು ಯಾವ ಹೆಣ್ಣು ಮಕ್ಕಳ ಮಡಿಲಲ್ಲಿ ಇರುತ್ತೋ ಅಲ್ಲಿವರೆಗೂ ಅವರಲ್ಲಿರ್ತಕ್ಕಂಥ ವಿಶೇಷತೆ ಬಹಳ ಇದೆ. ಆದರೆ ಕೊಟ್ಟಿರ್ತಕ್ಕಂಥ ಅರಿಶಿನ ಕುಂಕುಮ ಹೂವನ್ನ ಇವತ್ತಿನ ಕಾಲಧರ್ಮದಲ್ಲಿ ಕುಂಕುಮ ಇಡಬೇಕಾದ್ರೆ ಸ್ಟಿಕ್ಕರ್ ಇಟ್ಕೊಳ್ತೀವಿ, ಪುಡಿ ಕುಂಕುಮವನ್ನು ಪಕ್ಕದಲ್ಲಿ ಇಡ್ತೀವಿ. ಹೂ ಮುಡ್ಕೊಂಡ್ರೆ ಅಯ್ಯೋ ತಲೆ ಭಾರ ಬರುತ್ತೆ, ಹೂವನ್ನು ತೆಗೆದು ಪಕ್ಕದಲ್ಲಿ ಇಡ್ತೀವಿ. ಕೈಗೆ ಬಳೆ ಹಾಕ್ಕೋಬೇಕು. ನಾವಿರ್ತಕ್ಕಂಥ ಇಷ್ಟೊಂದು ಸುಂದರವಾಗಿ ಲಕ್ಷಣವಾಗಿ ಕಾಣುವಾಗ ಈ ಗಾಜಿನ ಬಳೆ ನಮಗೆ ಹಾಕಬೇಕು, ತೆಗೆದು ಪಕ್ಕದಲ್ಲಿ ಇಡ್ತೀವಿ. ಕುತ್ತಿಗೆಯಲ್ಲಿ 7 ಬಂಡಿ ಭಾರ ಇದು ಮಾಂಗಲ್ಯ, ತೆಗೆದು ಗೂಟಕ್ಕೆ ತಗಲು ಹಾಕ್ಕೊಳ್ತೀವಿ. ಆದರೆ ಈ ಮಾಂಗಲ್ಯಕ್ಕೋಸ್ಕರ, ಇಷ್ಟು ಅರಿಶಿನ ಕುಂಕುಮಕ್ಕೋಸ್ಕರ, ಒಂದಿಷ್ಟು ಹೂಗೋಸ್ಕರ ನಿಮಗೆ ಜನ್ಮ ಕೊಟ್ಟಂತಹ ನಿಮ್ಮ ತಂದೆ ತಾಯಿ ಪಟ್ಟ ಕಷ್ಟ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ನಿಮಗೊಂದು ವರನ್ನ ನೋಡಿ ಆ ವರನ ಜೊತೆ ಒಂದು ಸಾಂಸಾರಿಕವಾದಂಥ ವಿಶೇಷವಾದಂಥ ಆ ಸುಂದರವಾದ ಕ್ಷಣಗಳನ್ನು ಕಲ್ಪಿಸಬೇಕಾದ್ರೆ ಅವರ ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಅದರಿಂದ ಜನ್ಮ ಕೊಟ್ಟ ತಂದೆ ತಾಯಿಯ ಋಣವನ್ನು ತೀರಿಸುವಂತಹ ಶಕ್ತಿ ಯಾರೊಬ್ಬರಿಗೂ ಇಲ್ಲ. ಗಂಡ್ಮಕ್ಳಾಗ್ಬೋದು, ಹೆಣ್ಮಕ್ಳಾಗ್ಬೋದು. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಅದರಿಂದ ಗಣಪತಿ ಪ್ರಾರ್ಥನೆ ಆಯಿತು, ದೀಪಕ್ಕಿಷ್ಟು ಅರಿಶಿನ ಕುಂಕುಮ ಆಯಿತು. ಮುಂದೆ ನಾವು ಪ್ರಾರಂಭಿಸಬೇಕಾದಂತಹದ್ದು ಚಿಕ್ಕದಾದಂತಹ ಪುಟ್ಟದಾದಂತಹ ಗಣಪನ ಆರಾಧನೆ ಮಾಡೋಣ. ಗಣಪತಿಗೆ ಏನಾದ್ರು ನೈವೇದ್ಯಕ್ಕೆ ಇಟ್ಕೊಂಡಿದ್ರೆ ಆ ನೈವೇದ್ಯವನ್ನು ರೆಡಿ ಮಾಡಿಟ್ಕೊಳ್ಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರು KR ಪುರಂ ಮಹದೇವಪುರ ಸಿಂಗಯ್ಯನಪಾಳ್ಯದಲ್ಲಿ ನಡೀತಾ ಇತ್ತು ಶ್ರೀ ಮಹಾಗಣಪತಿ ಮಾತಾ ಅನ್ನಪೂರ್ಣೇಶ್ವರಿ ದೇವಾಲಯದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಜೊತೆಗೆ ದೀಪೋತ್ಸವ. ಈ ಅದ್ಧೂರಿ ಕಾರ್ಯಕ್ರಮದ ವಿಶೇಷ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ. ಹಾಗೆ ತಾವೆಲ್ಲರೂ ತಂದಿರತಕ್ಕಂತಹ ದೀಪಗಳನ್ನು ಅಂಟಿಸಿದ್ದೀರಿ. ನಾವು ಇಲ್ಲಿ ಗಣಪತಿಗೆ ಆರತಿ ಮಾಡಿದ್ದೀವಿ. ನಾವು ಆರತಿ ಮಾಡಬೇಕಾದ್ರೆ ಒಂದು ಬತ್ತಿ ಹಾಕಿ ಆರತಿ ಮಾಡ್ತೀವಿ. ಆದರೆ ಹೆಣ್ಣು ಮಕ್ಕಳು ಸುಮಂಗಲೆಯರು ನೀವು ಜೋಡಿ ದೀಪವನ್ನು ತಂದಿದ್ದೀರಿ. ಆ ದೀಪದ ತಟ್ಟೆಯನ್ನು ಮೇಲೆತ್ತಿ ಬಂದರೆ ಒಂದು ಒಳ್ಳೆ ಹಾಡು ಹೇಳಿ. ಆದರೆ ಇವತ್ತಿಗೆ ಹಾಡು ಮುಗಿಬೇಕು, ನಾಳೆ ಬೆಳಗ್ಗೆ ತನಕ ಅಲ್ಲ. ಚಿಕ್ಕದಾಗ ಒಂದು ಹಾಡು ಎತ್ತಿ ತಟ್ಟೆ ಇನ್ನೂ ಮೇಲೆತ್ತಿ, ಪರವಾಗಿಲ್ಲ. ಒಂದು ಒಳ್ಳೆಯ ಸಂಗೀತ, ಕೀರ್ತನೆ, ವಾದ್ಯದ ಓಂ ಏಕದಂತಾಯ ಆರತಿ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂದಿ ಪ್ರಚೋದಯಾತ್. ಇನ್ನೊಂದೆರಡು ಹೂ ಅಕ್ಷತೆ ಕಾಳು ಕೈ ತಗೊಳ್ಳಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ನಿಶಸೇದ ಗಣಪತೆ ಗಣೇಶತ್ವಾಹುರ್ವಿಪ್ರಲಂಗವೇನ ನರತೆ ತ್ವಯತೆ ಕಿಂಚನಾರೆ ಮಹಾಭರ್ಕಂ ಭಗವನ್ ಚಿತ್ರಮಚ್ಚ. ಮಹಾಗಣಾಧಿಪತಿ ನಮಃ. ನಿಮ್ಮ ಮುಂದಿರ್ತಕ್ಕಂಥ ಮಹಾಲಕ್ಷ್ಮಿ ವಿಗ್ರಹ, ತಾಯಿ ಮಹಾಲಕ್ಷ್ಮಿನ ನಿಮ್ಮ ಮುಂದಿಟ್ಕೊಂಡಿದ್ದೀರಿ. ಈ ಸುಂದರವಾದಂತಹ ವಿಗ್ರಹಕ್ಕೆ, ಅಮ್ಮನವರ ಈ ವಿಗ್ರಹಕ್ಕೆ ಈಗ ಕುಂಕುಮಾರ್ಚನೆಯನ್ನು ಮಾಡೋಣ. ಈ ಕುಂಕುಮಾರ್ಚನೆಗೆ ನಿಮ್ಮ ಮುಂಭಾಗದಲ್ಲಿ ಪಂಚಪಾತ್ರೆ ಉದ್ಧರಣೆ ಇಟ್ಕೊಂಡಿದ್ದರೆ ಫಸ್ಟು ಕಳಶ ಪೂಜೆ ಮಾಡಿ. ಕಳಶಯೋ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಓಂ ಲಲಿತಾ ತ್ರಿಪುರ ಸುಂದರ್ಯೈ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಜಯತು ಜಯತು ಲಕ್ಷ್ಮೀ ಲಕ್ಷಣಾಲಂಕೃತಾಂಗಿ. ಹಾಗೆ ಅಕ್ಕಿನ ತಂದಿದ್ರಿ, ತಟ್ಟೆ ತಂದಿದ್ದೀರಿ. ತಟ್ಟೆನಲ್ಲಿ
ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿನ ಸಮನಾದಂಥ ರೀತಿ ಹರಡಿ, ಸಮನಾದಂಥ ರೀತಿಯಲ್ಲಿ ಅಕ್ಕಿನ ಹರಡಬೇಕು. ಅರಿಶಿಣದ ಕೊಂಬು ತಂದಿದ್ದೀರಾ? ಅರಿಶಿನ ಕೊಂಬು ತೋರಿಸಿ. ಅರಿಶಿಣದ ಕೊಂಬಿಂದ ಆ ಅಕ್ಕಿ ಮೇಲೆ ಓಂ ಅಂತಕ್ಕಂತಹ ಬೀಜಾಕ್ಷರಿ ಬರೀರಿ. ಓಂ ಸಂಸ್ಕೃತದ್ದಾದರೂ ಬರೀಬಹುದು ಅಥವಾ ಕನ್ನಡದ ಅಕ್ಷರವಾದರೂ ಬರೀಬಹುದು. ನಿಮಗೆ ಅರ್ಥ ಆಗದಿರ ಇದ್ದರೆ ಪಕ್ಕದಲ್ಲಿರ್ತಕ್ಕಂಥ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಆದರೆ ಬೀಜಾಕ್ಷರಿಗಳನ್ನು ತಪ್ಪು ಬರಿಬೇಡಿ. ಓಂ ಎಂಬತಕ್ಕಂತಹ ಬೀಜಾಕ್ಷರಿ ಬರೀರಿ. ಅದಾದ ನಂತರ ಅದರ ಮೇಲೆ ಶ್ರೀಮ್ ಅಂತಕ್ಕಂಥ ಅಕ್ಷರವನ್ನು ಬರೀರಿ. ಅಕ್ಕಿ ಮೇಲೆ ಓಂ, ಅದಾದ ನಂತರ ಶ್ರೀಮ್, ಅದಾದ ನಂತರ ಪುನಃ ಅಕ್ಕಿನ ಒಂದು ಸಮ ಮಾಡಿ 6 ರೇಖೆಗಳಿರ್ತಕ್ಕಂತಹ ನಕ್ಷತ್ರ ಬರಿಬೇಕು. 6 ರೇಖೆಗಳನ್ನು ಹೇಗೆ ಬರಿಬೇಕು? ಮೊದಲು ಒಂದು ತ್ರಿಕೋನವನ್ನು ಬರೀರಿ, ಅದನ್ನೇ ಉಲ್ಟಾ ಇನ್ನೊಂದು ಸತಿ ತ್ರಿಕೋನ ಬರೀರಿ. ಅಜ್ಜಿಗೆ ಕೆಮ್ಮೋದಿನ ಹೇಳ್ಕೊಟ್ಟಂಗೆ ಆಗ್ತಿದೆಯೇನೋ. 6 ರೇಖೆ ನಕ್ಷತ್ರ ಅಂದರೆ ಹೆಣ್ಣುಮಕ್ಕಳಿಗೆ ನಾನು ನಕ್ಷತ್ರ ಹೇಳ್ಕೊಟ್ರೆ ಅಜ್ಜಿಗೆ ಕೆಮ್ಮೋದು ಹೇಳ್ಕೊಟ್ಟಂಗೆ ಆಗುತ್ತೆ. ಯಾಕೆಂದರೆ ಇಲ್ಲಿರ್ತಕ್ಕಂತಹ ದಂಪತಿಗಳವರ ಮನೆಯಲ್ಲಿ 105 ವರ್ಷದ ವೃದ್ಧರಿದ್ದಾರಂತೆ. ನೀವು ನಕ್ಷತ್ರ ಬರೆದಾಯ್ತಾ? ನಕ್ಷತ್ರದ ಮಧ್ಯದಲ್ಲಿ ಐಂ ಅಂತಕ್ಕಂತಹ ಬೀಜಾಕ್ಷರಿ ಬರೀರಿ. ಇದು ತಾಯಿ ಮಹಾಲಕ್ಷ್ಮಿಗೆ ಬಹಳ ವಿಶೇಷ. ಐಂ ನಿಮಗೆ ಅರ್ಥ ಆಗದಿರ ಇದ್ದರೆ ಪಕ್ಕದವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ತಪ್ಪು ಬರಿಬೇಡಿ. ಐಂ ಅಂತಕ್ಕಂತಹ ಬೀಜಾಕ್ಷರಿ, ಅದರ ಮೇಲೆ ಅರಿಶಿಣದ ಕೊಂಬನ್ನು ನಿಮ್ಮ ಉಂಗುರದ ಬೆರಳು, ನಿಮ್ಮ ಹೆಬ್ಬೆರಳು, ಉಂಗುರದ ಬೆರಳು, ಹೆಬ್ಬೆರಳು ಇವೆರಡರಲ್ಲಿ ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ. ಈ ಥರ ಇದರಲ್ಲಿ ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಐಂ ಅಂತಕ್ಕಂತಹ ಬೀಜಾಕ್ಷರಿನ 11 ಬಾರಿ ಹೇಳಿ. ಐಂ 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 ಅಂತಕ್ಕಂತಹ ಬೀಜಾಕ್ಷರನ ಹೇಳಿದಾದ ನಂತರ ನಿಮ್ಮ ಮನೆ ದೇವರನ್ನ, ಯಾವತ್ತೂ ನಾವು ಯಾವುದೇ ಅನುಷ್ಠಾನ ಮಾಡಬೇಕಾದ್ರೂ ಮನೆ ದೇವರು ಬಿಡಬಾರದು. ಅದಕ್ಕೋಸ್ಕರ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಆ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಆ ಒಂದು ಅರಿಶಿಣದ ಕೊಂಬನ್ನ ಐಂ ಅಂತ ಬರೆದಿದ್ದೀರಲ್ಲ, ಆ ಬರೆದಿರ್ತಕ್ಕಂಥ ಸ್ಥಳದಲ್ಲಿಡಿ. ಅದರ ಮೇಲೆ ಇಷ್ಟು ಅರಿಶಿಣ ಕುಂಕುಮ ಹಾಕಿ, ಸಾಧ್ಯವಾದಷ್ಟು ದೀಪಗಳನ್ನು ಸ್ವಲ್ಪ ದೂರ ಇಟ್ಕೊಳ್ಳಿ. ಹಿಂದೆ ಮುಂದೆ ಎಲ್ಲ ಸೀರೆಗಳ ಸರಬರಾಜು, ಸೀರೆಗಳ ಸಾಮ್ರಾಜ್ಯದಲ್ಲಿ ಸಣ್ಣ ಪುಟ್ಟ ಅವಘಡಗಳು ನಡೀಬಾರದು. ನಮ್ಮ ಬೇಜವಾಬ್ದಾರಿತನದಿಂದ ಆಗುವಂತಹ ಅವಘಡಗಳಿಗೆ ನಾವೇ ಜವಾಬ್ದಾರರಾಗಿರ್ತೀವಿ. ಹಾಗೆ ಬೆಲೆ ಬಾಳುವ ವಸ್ತುಗಳೇನಾದರೂ ತಂದಿದ್ದರೆ, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ನೆಕ್ಲೇಸು, ಚೈನು, ವಾಚು, ಉಂಗುರ, ಬೆಲೆ ಬಾಳ್ತಕ್ಕಂತಹ ಮೊಬೈಲು, ನಿಮ್ಮ ಪರ್ಸಲ್ಲಿರ್ತಕ್ಕಂಥ ದುಡ್ಡು, ಇದೆಲ್ಲ ನಿಮ್ಮ ಜವಾಬ್ದಾರಿ. ಗುರೂಜಿಯವ್ರ ಕಾರ್ಯಕ್ರಮಕ್ಕೆ ಹೋದ್ವಿ, ಪರ್ಸ್ ಕಳ್ಕೊಂಡು ಬಂದೆ, ಚೈನ್ ಕಳ್ಕೊಂಬಂದೆ, ಉಂಗುರ ಕಳ್ಕೊಂಡು ಬಂದೆ, ಹಾಗೆ ಹೇಳಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊಳ್ಳಲ್ಲ. ಅದಕ್ಕೋಸ್ಕರ ನಿಮ್ಮ ವಸ್ತುಗೆ ನೀವು ಜವಾಬ್ದಾರಿ. ಇನ್ನು ಪೂಜೆಯನ್ನು ಪ್ರಾರಂಭಿಸೋಣ. ಪೂಜೆ ಪ್ರಾರಂಭಕ್ಕೂ ಮುನ್ನ ದೇವಿಯ ಪ್ರಾರ್ಥನೆ ಆಗಲಿ. ಓಂ ಐಂ ಹ್ರೀಂ ಶ್ರೀಂ ಓಂ ಶ್ರೀಮಾತ್ರೇ ನಮಃ. ಓಂ ಜಾತವೇದಸೇ ಸುನವಾಮ ಸೋಮಮರಾತೆ ಓಶ್ಚ ಭೃತ್ಪೇ ಬಹುದಾನ ಭುರ್ವೇ ಭವಾಧೋಕಾಯ ತನಜಾಯ ಶಯ್ಯೋ ವಿಶ್ವಾನಿನೋ ದುರ್ಗಃ ಜಾತವೇಧಸ್ಮಿನ್ ಧುಂದಧಾವ ದುರಿತಾದಿಪರ್ಷಿ. कैलासाचलकन्दरालयकरी गौरी उमाशङ्करी कौमारी निगमार्थगोचरकरी ओङ्कारबीज
ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರು KR ಪುರಂ ಮಹದೇವಪುರ ಸಿಂಗಯ್ಯನಪಾಳ್ಯದಲ್ಲಿ ನಡೀತಾ ಇತ್ತು ಶ್ರೀ ಮಹಾಗಣಪತಿ ಮಾತಾ ಅನ್ನಪೂರ್ಣೇಶ್ವರಿ ದೇವಾಲಯದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಜೊತೆಗೆ ದೀಪೋತ್ಸವ. ಈ ಅದ್ಧೂರಿ ಕಾರ್ಯಕ್ರಮದ ವಿಶೇಷ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ. ಅರ್ಚನೆ ಪ್ರಾರಂಭಿಸೋಣ. ಪ್ರಾರಂಭಕ್ಕೂ ಮುನ್ನ ತಾಯಿ ಅನ್ನಪೂರ್ಣೇಶ್ವರಿನ ಪ್ರಾರ್ಥನೆ ಮಾಡೋಣ. ಶ್ರೀಗಳು ಹೇಳಿದಾಗೆ ನಿಧಾನಕ್ಕೆ ತಾಯಿ ಅನ್ನಪೂರ್ಣೇಶ್ವರಿನ ಪ್ರಾರ್ಥನೆ ಮಾಡಿ. ಓಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ತಾಯಿನ ಪ್ರಾರ್ಥನೆ ಆಯಿತು. ಇನ್ನು ತಾಯಿಯ ಒಡೆಯನ್ನು ಪ್ರಾರ್ಥನೆ ಮಾಡಬೇಕು. ನಿಮ್ಮೆರಡೂ ಕೈಗಳನ್ನು ಮೇಲೆತ್ತಿ. ತುಂಬ ಆಯಾಸಪಟ್ಟಿದ್ದೀರಿ, ಎತ್ತಿ ಕೈ ಪರವಾಗಿಲ್ಲ, ಮೇಲೆ ಏನೂ ಆಗಲ್ಲ. ಹೇಳಿ 11 ಸರ್ತಿ ಶಿವಧ್ಯಾನ ಆಗಬೇಕು. ಆ ಶಿವಮಂತ್ರದೊಂದಿಗೆ ಜೋರಾಗಿ ಚಪ್ಪಾಳೆ ಬಾರಿಸಬೇಕು. ನಿಮ್ಮ 72,000 ನರನಾಡಿಗಳು ಚುರುಕಾಗಬೇಕು. ಜೊತೆಗೆ ನೆಕ್ಸ್ಟ್ ನಾವು ಪೂಜೆ ಕೂತ್ಕೋಬೇಕಾದ್ರೆ ನಮ್ಮ ಮನಸ್ಸು ಒಳ್ಳೆ ತಿಳಿಯಾಗಿರಬೇಕು. ಇದು ಯೋಗ ಲಕ್ಷಣ. ಯೋಗ ಸಿದ್ಧಿ ಜೊತೆಗೆ ಪ್ರಾಣಾಯಾಮ ಅಂತಕ್ಕಂಥದ್ದು ನಮ್ಮ ದೇಹದ ಆರೋಗ್ಯಕ್ಕೋಸ್ಕರ. ಬಾರಿಸಿ ಜೋರಾಗಿ ಚಪ್ಪಾಳೆನ ಹೇಳಿ ಬಾಯಲ್ಲಿ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಶಿವಮಂತ್ರ ಆಯಿತು. ನಿಮ್ಮ ಉಂಗುರದ ಬೆರಳಿಂದ ಕುಂಕುಮನ ತೆಗೆದುಕೊಂಡು ಶ್ರೀಗಳು ಅರ್ಚನೆ ಪ್ರಾರಂಭಿಸ್ತಾ ಇದ್ದಾರೆ. ಆ ಪ್ರಾರಂಭಿಸ್ತಕ್ಕಂತಹ ಕಾಲ ಭಕ್ತಿಯಾಗಿ ಮನೆದೇವರನ್ನ ಪ್ರಾರ್ಥನೆ ಮಾಡಿ ಅರ್ಚನೆ ಶುರು ಮಾಡೋಣ. ಓಂ ಐಂ ಹ್ರೀಂ ಶ್ರೀಂ. ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಓಂ ಶ್ರೀ ಮಹಾರಾಜ್ಞೈ ನಮಃ. ಓಂ ಶ್ರೀಮತ್ಸಿಂಹಾಸನೇಶ್ವರ್ಯೈ ನಮಃ. ಓಂ ಚಿದಗ್ನಿಕುಂಡ ಸಂಭೂತಾಯೈ ನಮಃ. ಓಂ ದೇವಕಾರ್ಯಸಮುದ್ಭುತಾಯೈ ನಮಃ. ಓಂ ಉದ್ಯದ್ಭಾನುಸಹಸ್ರಾಭಾಯೈ ನಮಃ. ಓಂ ಚತುರ್ಬಾಹುಃ ಸಮನ್ವಿತಾಯೈ ನಮಃ. ಓಂ ರಾಗಸ್ವರೂಪಪಾಷಾಢ್ಯಾಯೈ ನಮಃ. ಓಂ ಕ್ರೋಧಾಕಾರಾಂಕುಶೋಜ್ವಲಾಯೈ ನಮಃ. ಓಂ ಮನೋರೂಪೇಕ್ಷುಕೋದಂಡಾಯೈ ನಮಃ. ಓಂ ಪಂಚತನ್ಮಾತ್ರಸಾಯಕಾಯೈ ನಮಃ. ಓಂ ನಿಜಾರೂಢಪ್ರಭಾಪೂರಮಜ್ಜದ್ಬ್ರಹ್ಮಾಂಡಮಂಡಲಾಯೈ ನಮಃ. ಓಂ ಚಂಬಕಾಶೋಕಪುನ್ನಾಕಸೌಗಂಧಿಕಲಶತ್ಕಜಾಯೈ ನಮಃ. ಓಂ ಕುರುವಿಂಧಮನಿಶ್ರೇಣೀಕನತ್ಕೋಟೀರಮಂಡಿತಾಯೈ ನಮಃ. ಓಂ ಅಷ್ಟಮೀ ಚಂದ್ರವಿಭ್ರಾಜವಿಜಲಸ್ಥಲಶೋಭಿತಾಯೈ ನಮಃ. ಐಗಿರಿನಂದಿನಿ ನಂದಿತಮೇದಿನಿ ವಿಶ್ವವಿನೋದಿನಿ ನಂದನುತೆ ಗಿರಿವರವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಸುರವರವರ್ಷಿಣಿ ದುರ್ಧರಧರ್ಷಿಣಿ ದುರ್ಮುಖಮರ್ಷಿಣಿ ಹರ್ಷರತೆ त्रिभुवनपोषिणि शङ्करतोषिणि कल्मषमोषिणि घोषरते धनुजनिरोषिणि दिदिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते
जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग ओम ब्रह्म्यायै नमः ओम राजीवलोचनायै नमः ओम रञ्जन्यै नमः ओम रमण्यै नमः ओम रश्यायै नमः ओम रणत्किङ्किणिमेखलायै नमः ओम रमायै नमः ओम राकेन्दुवदनायै नमः ओम रतिरूपायै नमः ओम रतिप्रियायै नमः ओम रक्षाकर्यै नमः ओम राक्षसग्नै नमः ओम कदम्बकुसुमप्रियायै नमः ओम कल्याण्यै नमः ओम जगतीकन्धायै नमः ओम करुणारससागरायै नमः ओम कलावत्यै नमः ओम कलालापायै नमः ओम कान्तायै नमः ओम कादम्बरिप्रियायै नमः ओम वरदायै नमः ओम वामनयनायै नमः ओम वारुणीमदविह्वलायै नमः ओम विश्वाधिकायै नमः ओम वेदवेद्यायै नमः ओम विन्ध्याचलनिवासिन्यै नमः ओम विधात्रे नमः ओम वेदजनन्यै नमः ओम विष्णुमायायै नमः ओम विधासिन्यै नमः ओम क्षेत्रस्वरूपायै नमः ओम क्षेत्रेश्यै नमः ओम क्षेत्रक्षेत्रज्ञपालिन्यै नमः ओम तरुण्यै नमः ओम तापसाराध्यायै नमः ओम तनुमध्यायै नमः ओम तमोपहायै नमः ओम चित्तित्यै नमः. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರು KR ಪುರಂ ಮಹದೇವಪುರ ಸಿಂಗಯ್ಯನಪಾಳ್ಯದಲ್ಲಿ ನಡೀತಾ ಇತ್ತು ಶ್ರೀ ಮಹಾಗಣಪತಿ ಮಾತಾ ಅನ್ನಪೂರ್ಣೇಶ್ವರಿ ದೇವಾಲಯದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಜೊತೆಗೆ ದೀಪೋತ್ಸವ. ಈ ಅದ್ಧೂರಿ ಕಾರ್ಯಕ್ರಮದ ವಿಶೇಷ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ. ओम सुधायै नमः ओम अमर्त्यै नमः ओम मेधायै नमः ओम श्रुत्यै नमः ओम स्मृत्यै नमः ओम अनुत्तमायै नमः ओम पुण्यकीर्तये नमः ओम पुण्यलभ्यायै नमः ओम पुण्यश्रवणकीर्तनायै नमः ओम पुलोमुजार्चितायै नमः ओम विमर्शरूपिण्यै नमः ओम विद्यायै नमः ओम वियदाजगत्प्रसवे नमः ओम सर्वव्याधिप्रशमन्यै नमः ओम सर्वमृत्युनिवारण्यै नमः ओम अग्रगण्यायै नमः ओम अचिन्त्यायै नमः ओम कलिकल्मषनाशिन्यै नमः ओम कात्यायन्यै नमः ओम कानुहन्त्यै नमः ओम कमलाक्षनिसेवितायै नमः ओम ताम्बूलपूरितमुख्यै नमः ओम धाडवीकुसुमप्रभायै नमः ओम मृगाक्षै नमः ओम मोहिन्यै नमः ओम अर्त्यायै नमः ओम मृडायै नमः ओम मित्ररूपिण्यै नमः ओम नित्यतृप्तायै नमः ओम भक्तनिधये नमः ओम नियन्त्रे नमः ओम निखिलेश्वर्यै नमः ओम मैत्रादिवासनालभ्यायै नमः ओम महाप्रलयसाक्षिण्यै नमः ओम परस्मै शक्त्यै नमः ओम परस्मै निष्ठायै नमः ओम प्रज्ञानगणरूपिण्यै नमः ओम आद्धीपानरसायै नमः ओम मत्यायै नमः ओम मातृकावर्णरूपिण्यै नमः ओम महाकैलासनिलयायै नमः ओम मृणालमृतदोल्लुतायै नमः ओम महनीयायै नमः ओम धजामूर्त्यै नमः ओम महासाम्राज्यशालिन्यै नमः ओम आत्मविद्यायै नमः ओम महाविद्यायै नमः ओम श्रीविद्यायै नमः ओम कामसेवितायै नमः ओम श्रीषोडशाक्षरी विद्यायै नमः ओम त्रिकूटायै नमः ओम कामकोटिकायै नमः ओम कटाक्षकिङ्गिणी कमलाकोटिसेवितायै नमः ओम शिरस्थितायै नमः ओम चन्द्रमायै नमः ओम भालस्तायै नमः ओम इन्द्रप्रभायै नमः ओम हृदयस्तायै नमः. जय जय जप्य जये जय शब्द परस्तुति तत्पर विश्वनुते भण भण भिञ्जिमि भींकृतनूपुर सिञ्जित मोहित भूतपते नटित नटार्ध नटी नटनायक नाटित नाट्य सुगानरते जय जय हे महिषासुरमर्दिनि रम्यकपर्दिनि शैलसुते ऐ सुमन 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 सुमनोहर कान्तियुते श्रुतरजनी रजनी 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 करवक्त्रवृते
भ्रमर 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 भ्रमराधिपते जय जय हे महिषासुरमर्दिनि रम्यकपर्दिनि शैलसुते सहितमहाहवमल्लमतल्लिकमल्लितरल्लकमल्लरते विरचितवल्लिकपल्लिकमल्लिकभिल्लिकभिल्लिकवर्गवृते सितकृतपुल्लिसमुल्लसितारुणतल्लजपल्लवसल्ललिते जय जय हे महिषासुरमर्दिनि रम्यकपर्दिनि शैलसुते ॐ आभालघोपविदितायै नमः ॐ सर्वानुल्लङ्घशासिन्यै नमः ॐ श्रीचक्रराजनिलयायै नमः ॐ श्रीमत्त्रिपुरसुन्दर्यै नमः ॐ श्रीशिवायै नमः शिवशक्तिकरूपिण्यै नमः ॐ ऐं ह्रीं श्रीं ॐ ललिताम्बिकायै नमः ಇಷ್ಟು ಹೊತ್ತು ನಡೆದಂತಹ ಲಲಿತಾ ಸಹಸ್ರನಾಮವನ್ನು ತದೇಕ ಚಿತ್ತದಿಂದ ಶ್ರದ್ಧಾ ಭಕ್ತಿಯಿಂದ ಸುಮಂಗಲೆಯರು ಹೆಣ್ಣುಮಕ್ಕಳು ಪ್ರತಿಯೊಬ್ಬರು ಸಹಿತ ಬಹಳ ಶಾಸ್ತ್ರಬದ್ಧವಾಗಿ ಅರ್ಥಗರ್ಭಿತವಾಗಿ ಅನುಷ್ಠಾನವನ್ನು ಮಾಡಿದಿರಿ. ಹಾಗೆ ನಿಮ್ಮೆಲ್ಲರ ಮನಸ್ಸಿಗೆ ಶಾಂತಿ ನೆಮ್ಮದಿ ಜೊತೆಗೆ ನೀವು ಇವತ್ತೆಲ್ಲ ಏನೊಂದು ಸಂಕಲ್ಪವನ್ನು ಇಟ್ಕೊಂಡು ಇಷ್ಟು ಶ್ರದ್ಧಾಭಕ್ತಿಯಾಗಿ ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರೋ ನಿಮ್ಮ ಸಂಕಲ್ಪ ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೇನೆ. ಹರಿಂ ಕರಾಸನ ಗರ್ಭೆದಾಂ ನೆಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರಧಾರಿಣೀಂ ಚ ವರಸುಧಾಂ ದೌತಾಂ ತ್ರಿನೇತ್ರೋಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಳಾ ಶ್ರೀಚಕ್ರಸಂಚಾರಿಣೀ ಜಗಸ್ಥಿತೆ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೇ. ದುರ್ಗಾಂಬಿಕಾಯೈ ನಮಃ. ಓಂ ಬ್ರಾಹ್ಮ್ಯೈ ನಮಃ. ಓಂ ಕೌಮಾರ್ಯೈ ನಮಃ. ಓಂ ವಾರಾಹ್ಯೈ ನಮಃ. ಓಂ ಇಂದ್ರಾಣ್ಯೈ ನಮಃ. ಓಂ ಚಂಡಿಕಾಯೈ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಐಶ್ವರ್ಯದಾತ್ರೀ ನಮಃ. ಓಂ ನಿತ್ಯಸೌಮಂಗಲ್ಯಯುಕ್ತಾಯೈ ನಮಃ. ಓಂ ಸರಸಿಜನಿಲಯೇ ನಮಃ. ಓಂ ಸರಸಿಜಾಕ್ಷೇ ನಮಃ. ಓಂ ಭಾರ್ಗವಿಣ್ಯೈ ನಮಃ. ಓಂ ಸರ್ವಮಂಗಳಾಯೈ ನಮಃ. ಓಂ ಶ್ರೀ ಲಲಿತಾ ಬಾಲಾ ತ್ರಿಪುರಸುಂದರ್ಯೈ ನಮಃ. ಲಲಿತಾ ಸಹಸ್ರನಾಮಪೂರ್ವಕ ಕುಂಕುಮಾರ್ಚನ ಪುಷ್ಪಾರ್ಚನ ಪೂಜಾಂ ಸಮರ್ಪಯಾಮಿ. ಓಂ ಇತಿ ಧೂಪಂ ದಶಾಂಗಂ ಗೊಗ್ಗಲಂದೋಪಂ ಸುಗಂಧಂ ಚ ಸುಮನೋಹರಂ ಕಪಿಲಾವಾದ್ಯಂ ಧೂಪೋಯಂ ಪ್ರತಿಗೃಹ್ಯತಾಂ
दशाङ्गङ्गलन्दो पञ्चकञ्चसमनोहरं कपिलाहृतसंयुक्तं धूपोऽयं प्रतिगृह्यता धूपमाग्रापयामि धूपं धरुषयामि वेदो भग्नं निररतिं मम गृहाणमङ्गलं दीपं त्रैलोक्यदिविरामम् प्रयच्छामि देवाय परमात्मने घोरादिव्यज्योतिर्नमोऽस्तुते दर्शयामि नैवेद्यम् ॐ नैवेद्यಕ್ಕೆ ರೆಡಿ ಮಾಡು. ಓಂ ಮಧುಪಾತಾರತಾಯತೆ ಮಧುಕ್ಷರಂ ತೆ ಸಿಂಧವಃ ऐगिरिनन्दिनि नन्दितमेदिनि विश्वविनोदिनि नन्दनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರು KR ಪುರಂ ಮಹದೇವಪುರ ಸಿಂಗಯ್ಯನಪಾಳ್ಯದಲ್ಲಿ ನಡೀತಾ ಇತ್ತು ಶ್ರೀ ಮಹಾಗಣಪತಿ ಮಾತಾ ಅನ್ನಪೂರ್ಣೇಶ್ವರಿ ದೇವಾಲಯದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಜೊತೆಗೆ ದೀಪೋತ್ಸವ. ಈ ಅದ್ಧೂರಿ ಕಾರ್ಯಕ್ರಮದ ವಿಶೇಷ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ. ಈ ಲಲಿತಾ ಸಹಸ್ರನಾಮಕ್ಕೆ ಆಗಮಿಸಿರ್ತಕ್ಕಂತಹ ಭಕ್ತರು ತಾಯಂದರು ನೀವೇ ಪುಣ್ಯಾತ್ಮರು. ಮೊನ್ನೆಯಷ್ಟೇ ಹುಣ್ಣಿಮೆ ಆಗಿದೆ, ಪೂರ್ಣಚಂದ್ರನ ದರ್ಶನವಾಗ್ತಾ ಇದೆ. ನಮ್ಮಲ್ಲಿ ಪ್ರತ್ಯಕ್ಷವಾಗಿ ಕಾಣತಕ್ಕಂತಹ ಸೂರ್ಯಚಂದ್ರರನ್ನು ನಾವು ಬಹಳಷ್ಟು ನಂಬುತ್ತೀವಿ. ಕಾರಣ ಆ ಚಂದ್ರಾರ್ಕವಾಗಿ ದೊಡ್ಡವರು ಹಿರಿಯರು ಹೇಳ್ತಾರೆ, ಆ ಚಂದ್ರಾರ್ಕವಾಗಿ ವಂಶಾಭಿವೃದ್ಧಿರಸ್ತು ಅಂತ. ಆ ಚಂದ್ರ ವಂಶಾಭಿವೃದ್ಧಿರಸ್ತು ಅಂದರೆ ಸೂರ್ಯಚಂದ್ರರು ಇರುವವರೆಗೂ ನಿಮ್ಮ ವಂಶ ಹೀಗೆ ಸಮೃದ್ಧಿಯಾಗಿರಲಿ ಅಂತ. ಅಂತಹದ್ರಲ್ಲಿ ಇವತ್ತಿನ ದಿವಸ ಈ ಒಂದು ಶುಭ ಮುಹೂರ್ತದ ಇವತ್ತು ಮಕಾನಕ್ಷತ್ರ ಬಹಳ ವಿಶೇಷವಾದಂತಹ ಈ ಶುಭ ದಿನ ಸಂಧ್ಯಾಕಾಲ. ಈ ಸಂಧ್ಯಾಕಾಲದಲ್ಲಿ ತಂಪನ್ನು ಕೊಡ್ತಾ ಇರತಕ್ಕಂಥ ಚಂದ್ರನ ಪ್ರತ್ಯಕ್ಷವಾಗಿ ಕಾಣ್ತಾ ಇರ್ತಕ್ಕಂಥ ಚಂದ್ರನ ನಮಸ್ಕಾರ ಮಾಡ್ತಾ ಭಗವತಿಗೆ ವಿಶೇಷವಾಗಿರ್ತಕ್ಕಂತಹ ವೇದ ಮಂತ್ರಗಳು ಅಂದರೆ ಚತುರ್ವೇದಗಳು, ಗಾನ ಕೀರ್ತನೆಗಳು, ಹಾಗೆ ವಾದ್ಯಗಳು ಇವೆಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿ ಆಗಬೇಕಾಗಿದೆ. ಓಂ ಗಣನಾನ್ತ್ವ ಗಣಪತಿಗಂ ಭವಾಮಹೇ ಕವಿಂ ಕವಿನಾಮೋಸ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನುಷ್ಠೃಣ್ವನ್ನೋ ದಿವ್ಯಸಾಧನ. ತಾಯಿಗೆ ಜಗತ್ತನ್ನು ತೂಗಿ ಮಲಗಿಸ್ತಕ್ಕಂಥದ್ದು, ಜಗತ್ತಿನಲ್ಲಿರ್ತಕ್ಕಂತಹ ಜೀವರಾಶಿಗಳೆಲ್ಲರಿಗೂ ಸಹಿತ ಮಾತೃಸ್ವರೂಪಿಣಿಯಾಗಿರ್ತಕ್ಕಂಥ ತಾಯಿ ಲಲಿತಾ ಬಾಲಾ ತ್ರಿಪುರ ಸುಂದರಿಯನ್ನು ಇವತ್ತಿನ ದಿವಸ ನಾವೆಲ್ಲರೂ ಆರಾಧನೆ ಮಾಡಿದ್ದೇವೆ. ಈ ಸೃಷ್ಟಿನಲ್ಲಿ ಜಲಚರಗಳು, ಪ್ರಾಣಿ ಪಕ್ಷಿಗಳು, ಮಾನವನ ಕುಲ ಪ್ರತಿಯೊಬ್ಬರೂ ಸಹಿತ ನೆಮ್ಮದಿಯುತವಾಗಿ ಸುಖ ಸಂತೋಷದಿಂದಿರಬೇಕಾದರೆ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀ ಲಲಿತಾ ಬಾಲಾ ತ್ರಿಪುರ ಸುಂದರಿಯ ಪ್ರತಿಯೊಬ್ಬರು ಸಹಿತ ಪ್ರಾರ್ಥಿಸಬೇಕು. ಹಾಗೆ ಚತುರ್ವೇದಗಳಾಯಿತು, ತಿಥಿ ವಾರ ನಕ್ಷತ್ರವನ್ನು ತಿಳಿಸ್ತಕ್ಕಂಥ ಪಂಚಾಂಗ ಶ್ರವಣವಾಯಿತು. ಇನ್ನು ಕೀರ್ತನೆಗಳು, ಆ ಕೀರ್ತನೆಗಳಲ್ಲೂ ಸಹಿತ ವಾದ್ಯದ ಸಮೇತ ಈ ಮಂಗಳವಾದ್ಯದಲ್ಲಿ ತಾಯಿನ ಈ ಸುಂದರವಾದಂತಹ ಚಂದ್ರಮನ ಬೆಳಕಿನಲ್ಲಿ ಮಂಗಳಸ್ವರದ ಈ ಮಂಗಳವಾದ್ಯದ ಒಂದಷ್ಟು ಕೀರ್ತನೆಗಳನ್ನು ಕೇಳೋಣ. ಓ ಹಂಸಧ್ವನಿ ರಾಗ ಪ್ರಿಯ ಹಂಸಧ್ವನಿ ರಾಗಂ.
भवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोषिणि घोषरते तनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते अयि जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्गनिजालय मध्यगते मधु मधुरे मधुकैटभगञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते शतखण्डविखण्डितरुण्डवितुण्डितशुण्डगजाधिपते रिपुगजगण्डविधारणचण्डपराक्रमशुण्डमृगाधिपते निजभुजदण्डनिपातितखण्डविपातितमुण्डभटाधिपते जय जय हे महिषासुरमर्दिनि रम्यकपर्दिनि शैलसुते ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರು ಕೆಆರ್ಪುರಂ ಮಹದೇವಪುರ ಸಿಂಗಯ್ಯನಪಾಳ್ಯದಲ್ಲಿ ನಡೀತಾ ಇತ್ತು ಶ್ರೀ ಮಹಾಗಣಪತಿ ಮಾತಾ ಅನ್ನಪೂರ್ಣೇಶ್ವರಿ ದೇವಾಲಯದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಜೊತೆಗೆ ದೀಪೋತ್ಸವ. ಈ ಅದ್ಧೂರಿ ಕಾರ್ಯಕ್ರಮದ ವಿಶೇಷ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ. ಬಹಳಷ್ಟು ಶ್ರದ್ಧಾಭಕ್ತಿಯಾಗಿ ದೇವಿಯ ಸಹಸ್ರನಾಮವನ್ನು ಮಾಡಿದಿರಿ. ಹಾಗೆ ಯಾವುದೇ ಶುಭ ಕಾರ್ಯವನ್ನು ಮಾಡಿದ್ರು ಕಾರ್ಯಕ್ರಮದ ಕಡೆ ಭಾಗದಲ್ಲಿ ದೇವಾಲಯದಲ್ಲಿ ಮಾಡಿ, ಮನೆಯಲ್ಲಿ ಮಾಡಿ, ನೀವೆಲ್ಲೇ ಮಾಡಿದ್ರೂ ಈ ಒಂದು ವಿಚಾರ ಮರಿಬಾರ್ದು. ದೇವರಿಗೆ ಆರತಿ ಮಾಡ್ತಕ್ಕಂತಹದ್ದು, ಒಂದಿಷ್ಟು ಕೆಂಪು ನೀರು, ಕಿಸರು ನೀರು ಮಾಡ್ತಕ್ಕಂಥದ್ದು. ಅಂದರೆ ಒಂದು ತಟ್ಟೆನಲ್ಲಿ ಅಥವಾ ಒಂದು ಉದ್ಧರಣೆಯಲ್ಲಿ ನೀರು, ಅದರ ಮೇಲೆ ಒಂದು ಚಿಟಿಕೆ ಕುಂಕುಮ, ಇದನ್ನು ಹಾಕಿ ದೇವರಿಗೆ ಆರತಿ ಮಾಡ್ತಕ್ಕಂಥದ್ದು ಪದ್ಧತಿ. ನಿಮ್ಮಲ್ಲಿ ಆರತಿ ಮಾಡಲಿಕ್ಕೆ ಅವಕಾಶ ಇದ್ದರೆ ನೀವು ಆರತಿ ಮಾಡಿ, ಅಥವಾ ನಿಮ್ಮಲ್ಲೇನಲ್ಲಿ ಯಾರಾದರೂ ಒಬ್ಬರು ಮಾಡಿದ್ರು ಸಹಿತ ಅವ್ರ ಕೈಯಲ್ಲಿ ನೀವು ಹಿಡೀರಿ ಸಾಕು. ನೀವು ಹೆಣ್ಣು ಮಕ್ಕಳು ಆರತಿ ಮಾಡಿದ್ರೆ ತಾಯಿಗೆ ಬಹಳ ಬೇಗ ಸಲ್ಲತ್ತೆ. ನೀವು ನಿಮ್ಮ ಮುಂಭಾಗದಲ್ಲಿ ದೇವಿಯ ವಿಗ್ರಹಕ್ಕೆ ಅರ್ಚನೆ ಮಾಡಿದಿರಿ, ಫಸ್ಟು ಆ ದೇವಿಗೆ ಆರತಿ ಮಾಡಿ. ಅದಾದ ನಂತರ ನೀವು ಹಚ್ಚಿರ್ತಕ್ಕಂತಹ ದೀಪಗಳನ್ನು ಒಮ್ಮೆ ತಾಯಿಗೆ ತೋರಿಸಿ. ಫಸ್ಟು ಕೆಂಪು ನೀರು ಆರತಿ, ಅದಾದ ನಂತರ ದೀಪದ ಆರತಿ. ಕೈಗಳನ್ನು ಮೇಲೆತ್ತಿ ದೀಪದ ಆರತಿಯನ್ನು ತಾಯಿಗೆ ತೋರಿಸಿ. ಒಳ್ಳೆಯದಾಗಲಿ. ಮೂಗು ಆರತಿ ಮಾಡಬಾರ್ದು ಅಂತ ಹೇಳ್ತಾರೆ. ಒಂದು ಹಾಡು ಹೇಳಿ, ಒಬ್ಬೊಬ್ಬರು ಒಂದೊಂದು ಹಾಡು ಅಂದರೆ ಬಹುಶಃ ಈ ಸುಂದರವಾದಿಕೆ ವೇದಿಕೆಯಲ್ಲಿ ನೀವೆಲ್ಲರೂ ಹಾಡ್ತಕ್ಕಂಥ ಹಾಡು ಬಹಳ ವಿಶೇಷವಾಗುತ್ತೆ. ಶ್ರೀಚಕ್ರರಾಜ ಸಿಂಹಾಸನೇಶ್ವರಿ ಶ್ರೀಲಲಿತಾಂಬಿಕೆ ಭುವನೇಶ್ವರಿ ಶ್ರೀಚಕ್ರರಾಜ ಸಿಂಹಾಸನೇಶ್ವರಿ ಶ್ರೀಲಲಿತಾಂಬಿಕೆ ಭುವನೇಶ್ವರಿ ರಾಜರಾಜಾರ್ಚಿತ ರಾಜ್ಯದಾಯಿನಿ ಶ್ರೀಚಕ್ರಪುರವಾಸಿನಿ ಶ್ರೀಚಕ್ರಪುರವಾಸಿನಿ. ಒಳ್ಳೆಯದಾಗಲಿ. ಇನ್ನು ಷೋಡಶೋಪಚಾರ, ಒಂದು ಚಿಟಿಕೆ ಕುಂಕುಮ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚಿಟಿಕೆ ಉಂಗುರದ ಬೆರಳಲ್ಲಿ ಕುಂಕುಮ ತಗೊಳ್ಳಿ. ಛತ್ರಂ ಧಾರಯಾಮಿ ಚಾಮ್ರಂ ವೀರ್ಯಾಮಿ
ನೃತ್ಯಂ ಸಮರ್ಪಯಾಮಿ, ಆಂಧೋಳಿಕಾಂ ಸಮರ್ಪಯಾಮಿ, ಅಶ್ವಾರೋಹಣ ಸಮರ್ಪಯಾಮಿ, ಧ್ವಜಾರೋಹಣ ಸಮರ್ಪಯಾಮಿ. ಓಂ ಸಮಸ್ತ ರಾಜೋಪಚಾರ ದೇವೋಪಚಾರ ಶಕ್ತಿಯೋಪಚಾರ ಭಕ್ತಿಯೋಪಚಾರ ಸಮಸ್ತ ದೇವತಾ ಪ್ರೀತ್ಯರ್ಥಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಲಲಿತಾಂ ಭಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇತಿ ನಾನಾ ವಿಧ ಪರಿಮಳ ಪತ್ರಪುಷ್ಪಾಣಿ ಕುಂಕುಮಾರ್ಚನವಿದಂ ಸಮರ್ಪಯಾಮಿ. ಆ ಕುಂಕುಮನ ಅಲ್ಲಿ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಈಗ ನಿಮ್ಮ ಪಕ್ಕದಲ್ಲಿ ಕೂರ್ತಿರ್ತಕ್ಕಂಥ ಸುಮಂಗಲಿಯರಿಗೆ ಒಂದು ಚಿಟಿಕೆಯಷ್ಟು ಅರಶಿನ ತೆಗೆದುಕೊಂಡು ಅವರ 2 ಗಲ್ಲಗಳಿಗೆ ಅರಶಿನ ಹಚ್ಚಿ. ನೀವು ಪಕ್ಕದಲ್ಲಿರೋಗ ಹಚ್ತೀರಿ, ಅವರು ನಿಮಗೆ ಹಚ್ತಾರೆ. ದೊರಕುನಾ ಇటువంటి ಸೇವಾ ಇದಲ್ವ ಭಾಗ್ಯ ಅಂದರೆ. ನಮ್ಮ ಭಾರತೀಯ ಸ್ತ್ರೀಯರಿಗೆ, ಭಾರತ ದೇಶದ ಹೆಣ್ಣು ಮಕ್ಕಳಿಗೆ ಇದೊಂದು ಸೌಭಾಗ್ಯ. ಈ ಸೌಭಾಗ್ಯ ಸಿಗಲಿ ಅಂತಲೇ ನೀವು ಇಷ್ಟೊತ್ತು ಶ್ರಮಪಟ್ಟಿದ್ದು. ನಿಮಗೆ ಚಿನ್ನ ಬೇಡ, ವಜ್ರ ವೈಡೂರ್ಯ ಬೇಡ, ಆಭರಣಗಳು ಬೇಡ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಇಷ್ಟು ಅರಿಶಿನ ಕುಂಕುಮ ಹೂವು, ಇದನ್ನಿಷ್ಟು ಭಿಕ್ಷೆ ಬೇಡಬೇಕು ನೀವು. ಅಮ್ಮ ಅಂತೇಳಿ ಸೆರೆಗೊಡ್ಡಿ ಕೇಳ್ಕೋಬೇಕು, ತಾಯಿ ಇದೊಂದು ಭಾಗ್ಯ ನನಗೆ ಕೊಡಮ್ಮ ಅಂತ. ಈ ಲಲಿತಾ ತ್ರಿಪುರ ಸುಂದರಿಯನ್ನು ನೀವು ಕೇಳಬೇಕಾದ್ದು ಇದಿಷ್ಟೇ. ಒಳ್ಳೆಯದಾಗಲಿ. ಕುಂಕುಮ ಹಣೆಗಿಡಿ, ಹೂವಿದ್ದರೆ ಒಂದು ಹೂವನ್ನ ತಲೆಗೆ ಮುಡಿಸಿ. ಒಳ್ಳೆಯದಾಗಲಿ. ಇನ್ನು ನೀವು ಆಗಲೇ ಅಕ್ಕಿನ ಇಟ್ಕೊಂಡು ಪೂಜೆ ಮಾಡಿದ್ರಿ. ಆ ಅಕ್ಕಿಗೆ ನಿಮ್ಮ ಬಲಹಸ್ತವನ್ನು, ಅಕ್ಕಿಯ ಮೇಲೆ ನಿಮ್ಮ ಬಲಹಸ್ತವನ್ನು ಪುನಃ ಅಕ್ಕಿ ಮೇಲಿಡಿ. ಹೇಳ್ಕೊಳ್ಳಿ, ಭಗವತಿ ರಾಜರಾಜೇಶ್ವರಿ, ದುರ್ಗಾ ಪರಮೇಶ್ವರಿ, ಅನ್ನಪೂರ್ಣೇಶ್ವರಿ ತಾಯಿ, ನಾವು ಈ ದಿನ ಮಾಡಿದ ಅನುಷ್ಠಾನ ಸಂಪೂರ್ಣವಾದಂಥ ಫಲ ಸಿದ್ಧಿ ಇವೆಲ್ಲವೂ ಸಹಿತ ಶೀಘ್ರವಾಗಿ ನಮ್ಮ ರಾಜ್ಯದ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಕುಟುಂಬವು ಹಾಗೂ ದೇಶವನ್ನು ಕಾಯ್ತಕ್ಕಂತಹ ನಮ್ಮ ಮಿಲಿಟರಿಯ ಸೇನಾಧಿಕಾರಿಗಳಿಗೂ, ಮಿಲಿಟರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಅಣ್ಣ ತಮ್ಮಂದರ ಕುಟುಂಬ ಚೆನ್ನಾಗಿರಲಿ ಅಂತ ನಾವು ಇವತ್ತು ಪ್ರಾರ್ಥನೆ ಮಾಡಬೇಕು. ಇವತ್ತಿನ ದಿವಸ ನಾವು ನೀವೆಲ್ಲರೂ ಸಹಿತ ಇಷ್ಟು ನೆಮ್ಮದಿಯ ಕೂತಿಲಿ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ, ಅಲ್ಲಿ ದೇಶದ ಮೂಲೆಯಲ್ಲಿ, ಗಡಿ ದೇಶಗಳಲ್ಲಿ, ಗಡಿ ಭಾಗದಲ್ಲಿ ಪ್ರಾಣವನ್ನು ಸಹಿತ ಲೆಕ್ಕಿಸ್ತೀರ ದುಡಿತಾ ಇರ್ತಕ್ಕಂಥ ನನ್ನ ಅಣ್ಣ ತಮ್ಮರಿದ್ದಾರೆ. ಅವರಿಗಾಗಿ ನಮ್ಮ ಸಂಕಲ್ಪ ಬೇಕು. ಅಂತಹ ಪರಿವಾರಕ್ಕೆ, ಅಂತಹ ಪರಿವಾರದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಚೆನ್ನಾಗಿರಲಿ ಅಂತ ನಾವು ಸಂಕಲ್ಪ ಮಾಡಬೇಕು. ಆ ಅನ್ನಪೂರ್ಣೇಶ್ವರಿಗೆ ನೀವು ಪ್ರಾರ್ಥನೆ ಮಾಡಿ. 2ನೇದು. ಇನ್ನು 3ನೇ ಭಾಗ, ತಾವು ಇಲ್ಲಿ ಕೂತು ಸಂಕಲ್ಪ ಮಾಡ್ತಿದ್ದೀರಿ, ನಿಮ್ಮೆಲ್ಲರ ಕುಟುಂಬದಲ್ಲೂ ಸಹಿತ ಸದಾಕಾಲ ತಾಯಿ ಅನ್ನಪೂರ್ಣೇಶ್ವರಿ ತಾಂಡವಾಡ್ತಾ ಇರಬೇಕು. ಮನೆಗೆ ಬಂದಂತಹ ಅತಿಥಿಗಳಿಗೆ ನಿಮ್ಮ ಯಥಾಶಕ್ತಿ 1 ಲೋಟ ನೀರು ಅಥವಾ ಒಂದಿಷ್ಟು ಅನ್ನ, ಆ ಕಾಲಕ್ಕೆ ಬಂದಾಗ ನಿಮಗೆ ಏನು ದೇವ್ರ ಶಕ್ತಿ ಕೊಟ್ಟಿರ್ತಾನೋ, ಯಾವತ್ತೂ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳ ಕೈ ಹೀಗೆ ಬಡಿಸೋವಂಥ ರೀತಿಯಲ್ಲಿರಲಿ ವಿನಃ ಭಿಕ್ಷೆ ಬೇಡುವಂತಹ ರೀತಿ ಯಾವತ್ತೂ ಆಗಬಾರ್ದು. ನೀವೆಲ್ಲರೂ ಸಹಿತ ನಿಮ್ಮ ಮನೆಗೆ ಯಾರೇ ಒಬ್ಬ ಮುಖ್ಯ ಅತಿಥಿಗಳು ಬರಲಿ, ಯಾರೇ ಒಬ್ಬ ಬಡ ಭಿಕ್ಷುಕ ಬರಲಿ, ನೀವು ತಿನ್ನುವ ಒಂದು ತುತ್ತು ಅನ್ನನಲ್ಲಿ, ಆ ಅನ್ನದಲ್ಲಿ ಒಂದು ಚೂರು ಅವರಿಗೆ ದಾನ ಧರ್ಮದ ಬಗ್ಗೆ ಚಿಂತನೆ ಮಾಡಿ. ನೀವು ಮನೆಯಲ್ಲಿ ಹೆಣ್ಣು ಮಕ್ಕಳು ನೀವು ನಗನಗ್ತಾ ಇದ್ದರೆ, ನೀವೆಲ್ಲರೂ ಸುಖ ಸಂತೋಷ ನೆಮ್ಮದಿಯಾಗಿದ್ದರೆ, ನಿಮ್ಮ ಆ ನಗುಮುಖವೇ ಮನೆಯ ಒಂದು ನಂದಾದೀಪು ಆಗ್ತಕ್ಕಂಥದ್ದು. ನೀವೆಲ್ಲರೂ ಮನೆಯಲ್ಲಿ ಯಾವುದೇ ಒಬ್ಬ ಹೆಣ್ಣು ಮಗು ಕಣ್ಣೀರು ಹಾಕಿದ್ರೆ ಆ ಮನೆ ಖಂಡಿತ ಉದ್ಧಾರ ಆಗೋದಿಲ್ಲ. ಆ ಮನೆ ಕೋಟಿಗಟ್ಟಲೆ ಬದುಕಿದ್ರು ಮಂಜಿನ ಕಡೆ ಥರ ಕರ್ಗೋಗ್ಬಿಡುತ್ತೆ. ಹೆಣ್ಣು ಮಕ್ಕಳು ನೀವು ನಗನಗ್ತಾ ಇರಬೇಕು, ನಿಮ್ಮ ನಗುಮುಖ ಬೇಕು. ನಿಮ್ಮ ನಗುಮುಖದಿಂದಲೇ ನಿಮ್ಮೆಲ್ಲರ ಸಂಸಾರ ನಂದಾದೀಪು ಆಗ್ತಕ್ಕಂಥದ್ದು. ನಿಮ್ಮೆಲ್ಲರ ಸಂಸಾರದಲ್ಲಿ ಒಂದು ನಗುಮುಖ ಬರಬೇಕಾದ್ರೆ ಹೆಣ್ಣು ಮಕ್ಕಳು ನೀವು ಚೆನ್ನಾಗಿರಬೇಕು. ಇದಕ್ಕಾಗಿ ತಾಯಿ ಅನ್ನಪೂರ್ಣೇಶ್ವರಿ, ಲಲಿತಾ ಭಾಲಾ ತ್ರಿಪುರ ಸುಂದರಿ, ಆ ತಾಯಿಯ ಸಂಪೂರ್ಣ ಅನುಗ್ರಹ ನಿಮಗಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತಿದ್ದೀನಿ. ನಾನು ಮತ್ತು ನನ್ನ ಅರ್ಚಕ ವರ್ಗ ಎಲ್ಲರೂ ಸಹಿತ ನಿಮಗೆ ಆಶೀರ್ವದಿಸ್ತಾ ಇದ್ದೀವಿ. ಶತಮಾನಂ ಭವತಿ ಸದಾಯ ಪರಶದೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ರೋಜನೋ ರೋಜಮಾನ ಶೋಭನ ಶೋಭಮಾನ ಕಲ್ಯಾಣ ಸಂವತ್ಸರಂ ದೀರ್ಘಮಾಯು. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಆ ಅಕ್ಕಿನ ಅದರಲ್ಲಿ ಅರ್ಧ ಭಾಗ ದೇವಸ್ಥಾನಕ್ಕೆ ಕೊಡಿ, ಅಥವಾ ಅರ್ಧ ಭಾಗನ ಗೋಮಾತೆ ಕೊಡಿ. ನಿಮ್ಮೆಲ್ಲರನ್ನೂ ಸೆಲುತ್ತಾ ಇರ್ತಕ್ಕಂತಹ ಗೋಮಾತೆನ ನಾವು ಪ್ರಾರ್ಥಿಸಬೇಕು. ಆ ತಾಯಿಯ ಹಾಲು ಕುಡಿದು ಬದುಕ್ತಿರ್ತಕ್ಕಂಥವ್ರು ನಾವು ಕೊನೆಗೆ ಇವತ್ತಿನ ದಿವಸ ನಮ್ಮ ತೆಗೆದುಕೊಂಡಿರ್ತಕ್ಕಂಥ ಅಥವಾ ನಮ್ಮ ಪರಿಸರದಲ್ಲಿ ನಡೀತಿರ್ತಕ್ಕಂಥ ಒಂದು ಕೃತ್ಯಗಳನ್ನು ನೋಡಿದ್ರೆ ಖಂಡಿತವಾಗ್ಲೂ ಹೇಳ್ತೇನೆ, ನಮ್ಮ ಮುಂದಿನ 7 ಜನ್ಮಕ್ಕಾಗುವಷ್ಟು ಮೂಟೆ ಕಟ್ಟಿಟ್ಕೊಳ್ತಾ ಇದ್ದೀವಿ ನಾವು. ನಮಗೆ ಸಂರಕ್ಷಣೆ ಮಾಡಿ 3 ತಿಂಗಳಿಂದ ನಮ್ಮ ಮುಪ್ಪಿನ ಕಾಲದವರೆಗೂ ಹಾಲನ್ನು ಕೊಟ್ಟು ಸಲುತ್ತಾ ಇರ್ತಕ್ಕಂತಹ ತಾಯಿ ಗೋಮಾತೆಯನ್ನು ನಾವು ಪ್ರಾರ್ಥಿಸಬೇಕು. ಆ ಗೋಮಾತೆಯ ಸಂರಕ್ಷಣೆ ಬೇಕು. ಎಲ್ಲಿ ಗೋಮಾತೆಯ ಸಂರಕ್ಷಣೆ ಆಗುತ್ತೋ ಆ ಭಾಗದಲ್ಲಿ ಪ್ರತಿಯೊಬ್ಬರು ಸಹಿತ ಸುಭಿಕ್ಷವಾಗಿರ್ತಾರೆ.
ಪ್ರತ್ಯಕ್ಷವಾಗಿ ಕಾಣತಕ್ಕಂಥ 300 ಮುಕ್ಕೋಟಿ ದೇವತೆಗಳಿರ್ತಕ್ಕಂತಹ ಗೋಮಾತೆಯ ಸಂರಕ್ಷಣೆ ನಿಮ್ಮೆಲ್ಲರದು ಆಗಬೇಕಾಗಿದೆ. ಅದಕ್ಕೋಸ್ಕರ ಒಮ್ಮೆ ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ ಗೋವಿಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣನ್ನು ಕೊಡಿ. ಉಳಿದಿರ್ತಕ್ಕಂತಹದ್ದನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ 4 ಮೂಲೆಗಳಿಗೂ ಆಗ್ನೇಯ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ 4 ಮೂಲೆಗಳಿಗೂ ಒಂದೊಂದು ಚಿಟಿಕೆ ಅಕ್ಕಿನ ಹಾಕಿ ಉಳಿದಿರ್ತಕ್ಕಂತಹ ಅಕ್ಕಿನ ಸದಾಕಾಲ ನೀವು ಅಕ್ಕಿ ಶೇಖರಣೆ ಮಾಡುವಂತಹ ಡಬ್ಬಿಯಲ್ಲಿ ಆ ತಾಯಿ ಅನ್ನಪೂರ್ಣೇಶ್ವರಿನ ಪ್ರಾರ್ಥನೆ ಮಾಡಿ ಆ ಡಬ್ಬಿಯಲ್ಲಿ ಹಾಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಸದಾಕಾಲ ಅನ್ನ ಸಮೃದ್ಧಿ ಆಗಿರಬೇಕು. ನೀವು ಹಾಕ್ತಕ್ಕಂಥ ಧಾನ್ಯ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಅಕ್ಕಿ ಇಲ್ಲ ಅನ್ನೋ ಮಾತು ಬರಬಾರದು. ಅದಕ್ಕೋಸ್ಕರ ತಾಯಿ ಅನ್ನಪೂರ್ಣೇಶ್ವರಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ಸನ್ಮಂಗಳ ಉಂಟಾಗಲಿ. ಹಾಗೆ ಯಾರು ನುಗ್ಲು ಮಾಡ್ಕೋಬೇಡಿ. ಇಷ್ಟೊತ್ತು ಸಮಾಧಾನವಾಗಿದ್ದೀರಿ. ನೀವು ತಂದಿರ್ತಕ್ಕಂತಹ ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಬಗ್ಗೆ ಸ್ವಲ್ಪ ಜವಾಬ್ದಾರಿ ಇಟ್ಕೊಂಡು ಒಮ್ಮೆ ತಾಯಿನ ದರ್ಶನ ಮಾಡಿಕೊಂಡು ನಂತರ ನಿಮ್ಮ ಮನೆಗಳಲ್ಲಿ ಸಮೃದ್ಧಿಯಾದಂತಹ ಊಟ ರೆಡಿಯಾಗಿದೆ, ನಿಮ್ಮ ಮನೆಗಳಲ್ಲೇ ಊಟ ಮಾಡಿ. ಒಳ್ಳೆಯದಾಗಲಿ. ಅರಿಶಿನ ಕೊಂಬು ಏನು ಮಾಡಬೇಕು ಅನ್ನೋದು ಒಂದು ಸಂದೇಹ ನಿಮಗಿದೆ. ಆ ಸಂದೇಹ ಇರೋರು ಮಾತ್ರ ಕೈ ಎತ್ತಿ. ಯಾರಿಗಿಲ್ಲ, ಎಲ್ಲರಿಗೂ ಇದೆ. ಅರಿಶಿನ ಕೊಂಬು ಸೋಮಂಗಲ್ಯತನವನ್ನು ವೃದ್ಧಿಸುವಂಥದ್ದು, ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸುವಂತಹದ್ದು, ಹಾಗೆ ಆರೋಗ್ಯ ವೃದ್ಧಿಗೋಸ್ಕರ ನಮ್ಮ ವಾಹಿನಿಯಲ್ಲಿ ಸಾಕಷ್ಟು ಬಾರಿ ತಿಳಿಸ್ತಾ ಇರ್ತೀನಿ ನಾನು. ಏನು ಆ ವಿಶೇಷತೆ? ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಏನಾದರೂ ಇದ್ದರೆ ಅಮೃತ ಬಿಂದು ತೆಗೆದುಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ತಲೆ ಕೂದಲ ಬಗ್ಗೆ ಎಲ್ಲರಿಗೂ ಒಂದು ಆಲೋಚನೆ ಇದೆ. ಹಾಗೆ ನಿಮ್ಮ ಪ್ರತಿದಿನದ ಬೆಳಗಿನ ಕೆಲಸದ ಒತ್ತಡಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಶಕುಂತಲ ಎಂಬತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ನಾನಾ ವನಸೆರೆಗಳಿಂದ ತಯಾರಾದಂತಹ ತೈಲ ಒಂದು ಸಿದ್ಧತೆಯಾಗಿದೆ. ಅದು ಸಹಿತ ನಮ್ಮ ಅಮೃತ ಬಿಂದುವರಲ್ಲೇ ಇದೆ. ನೋಡಿ, ಆ ವಿಶೇಷವಾಗಿರ್ತಕ್ಕಂಥ ತೈಲ ಅದರೊಂದಿಗೆ ಅಮೃತ ಬಿಂದು ಎರಡೂ ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಅದೃಷ್ಟ ರೇಖೆಗಳನ್ನು ನೀವು ಪರೀಕ್ಷಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು. ಈ ದಿನದ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.